ಶುರು ಮಾಡ್ಬೋದು ಪುರೋಹಿತ್ರೆ. ಹಾಗಾದ್ರೆ ತಕ್ಷಣ ಕಲ್ಯಾಣ ಶುರು ಮಾಡೋಣ. ನಿಮ್ಮಲ್ಲಿ ದಂಪತಿಗಳು ಯಾರಾದ್ರೂ ಹೋಗಿ ಗುಡಿನಲ್ಲಿರೋ ಆ ಕಲ್ಯಾಣ ಮೂರ್ತಿಗಳನ್ನ ತಗೊಂಡ್ ಬರ್ಬೇಕು. ನಾನು ನನ್ ಗಂಡ ಹೋಗಿ ತಗೊಂಡ್ ಬರ್ತೀವಿ. ಸುಮ್ನಿರೆ. ಅದು ಗಂಡಿನ ಕಡೆಯವ್ರು ಮಾಡ್ತಿರೋ ಕಲ್ಯಾಣ, ನಮ್ಗ್ಯಾಕೆ? ಅಭಿ, ನೀವು ವಸುಂಧರಾ ಹೋಗಿ ಕಲ್ಯಾಣ ಮೂರ್ತಿಗಳನ್ನ ತಗೊಂಡ್ ಬನ್ನಿ. ಅವ್ರ್ಯಾಕ್ ಅಂಕಲ್, ಇದು ನಾವ್ ಮಾಡಿಸ್ತಿರೋ ಕಲ್ಯಾಣ ಅಲ್ವಾ? ದೇವ್ರ ಕಲ್ಯಾಣ ಮಾಡಿಸ್ತಿರೋದ್ ನಾವೇ ಆದ್ರೂ ಈ ಮದ್ವೆ ನಡೆಯೋದಕ್ ಕಾರಣ ಇವ್ರೇ ಸ್ವಾತಿ. ದೇವ್ರ ಕಲ್ಯಾಣನೂ ಇವ್ರ ಕೈಯಾರೆ ನಡೆಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲಮ್ಮ, ನೀವು ಸಾರ್ ಹೋಗಿ ತಗೊಂಡ್ ಬನ್ನಿ. ನಿಮ್ಮಿಬ್ರು ಮನ್ಸು ತುಂಬಾ ಒಳ್ಳೇದು ಅಭಿ. ನಿಮ್ ಕೈಯಾರೆ ನಡೆದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವೇ ತಗೊಂಬನ್ನಿ. ಹೋಗಭಿ. ಹೋಗು ವಸು. ಹೋಗಿ ವಸು. ಹೋಗು ಅಭಿ. ಬನ್ನಿ ಹೊಸವ್ರೆ. ಡ್ಯಾಡಿ, ನಾನು ಬರ್ತೀನಿ. ಸರಿ ಬಾ. ದಿಸ್ ಇಸ್ ಟೂ ಮಚ್ ಗ್ರಾನಿ. ನಾವ್ ನಡೆಸ್ತಿರೋ ಕಲ್ಯಾಣ ನಮ್ ಕೈಯಾರೆ ನಡಿಬೇಕಲ್ವಾ? ಹೌದೇ, ಆದ್ರೆ ನಿನ್ ಗಂಡ ಆಫೀಸ್ ಕೆಲ್ಸ ಇದೆ ಅಂತ ಕಲ್ಯಾಣಕ್ ಬರ್ಲಿಲ್ವಲ್ಲ. ಬಂದಿದ್ರೆ ನಿಮ್ಮಿಬ್ರು ಕೈಯಾರನೆ ಕಲ್ಯಾಣ ನಡೆಸಬಹುದಿತ್ತು. ಇವಳು ಥೇಟ್ ನಿಂತರನೇ ಇದ್ದಾಳೆ. ನಿನ್ನ ಗುಣನ ಜೆರಾಕ್ಸ್ ತೆಗ್ದಿರೋ ಹಾಗಿದೆ. ಹೌದೌದು, ಅವಳ ಪಕ್ಕದಲ್ಲಿರೋ ಅಜ್ಜಿ ನಿನ್ ಜೆರಾಕ್ಸ್ ತರಾನೇ ಇದ್ದಾಳೆ. ಅವಳ ಜೊತೆ ಯಾಕೆ ಹೋಲಿಸ್ತೀಯಾ? ಅವಳು ಓಲ್ಡ್ ಲೇಡಿ. ನಾನು ಮದ್ವೆ ಆಗ್ಬೇಕಾಗಿರೋಳು. ಮಮ್ಮಿ ನಿಂತ್ಕೋ. ಯಾಕ್ ರಾಕಿ? ನಿನಗ್ ನೀನೇ ಬೊಟ್ಟಿಟ್ಕೊಂತಿದ್ಯಲ್ಲ. ಮತ್ತೆ ನಿನ್ ಬೊಟ್ಟಿಡ್ಬೇಕಾಗಿರೋದು ಡ್ಯಾಡಿ. ಮಮ್ಮಿಗ್ ಬೊಟ್ಟಿಡಿ ಡ್ಯಾಡಿ. ಪರವಾಗಿಲ್ಲ ರಾಕಿ, ನಮ್ಗೆ ನಾವೇ ಬೊಟ್ಟಿಟ್ಕೋಬಹುದು. ನೀನ್ ತಡ್ಕೋ ಮಮ್ಮಿ. ಇಡು ಡ್ಯಾಡಿ. ಇವಾಗ ನೀನ್ ಡ್ಯಾಡಿಗ್ ಬೊಟ್ಟಿಡು ಮಮ್ಮಿ. ಜೈ ಶ್ರೀರಾಮ್. ಹಿಂದೂ ಧರ್ಮದಲ್ಲಿ ದಂಪತಿಗಳಾಗೋರಿಗೆ ಆದರ್ಶ ದಂಪತಿಗಳು ಅಂದ್ರೆ ಆ ಪಾರ್ವತಿ ಪರಮೇಶ್ವರರು. ಅವರಿಗೂ ಆದರ್ಶ ಅಂದ್ರೆ ಸೀತಾರಾಮರು. ಅವರ ಕಲ್ಯಾಣ ನಡೆಸಿದ್ರೆ ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಅನ್ನೋದು ಒಂದು ನಂಬಿಕೆ. ಅದಕ್ಕೆ ಸೀತಾರಾಮ ಕಲ್ಯಾಣ ಮಾಡ್ತಿದೀವಿ. ಪುರೋಹಿತ್ರೆ, ಹಾ, ಕಲ್ಯಾಣ ಶುರು ಮಾಡೋಕ್ ಮುಂಚೆ ಒಂದ್ ಸಣ್ಣ ವಿಷಯ ಹೇಳಿ ಅಮ್ಮ. ಈ 2 ಮಾಂಗಲ್ಯ ಸರಗಳನ್ನು ಪೂಜಾ ಸ್ಥಳದಲ್ಲಿಡಿ. ಒಂದು ಸೀತಾರಾಮನಿಗೆ, ಇನ್ನೊಂದು ನನ್ನ ಮೊಮ್ಮಗ ಆ ಹುಡುಗಿ ಕೊಳೆ ಕಟ್ಟೋದಿಕ್ಕೆ. ನಾಳೆ ಮದ್ವೆನಲ್ಲಿ ಇದೇ ಮಾಂಗಲ್ಯನ್ ಕಟ್ಟಬೇಕು. ಖಂಡಿತ ಅಮ್ಮ, ಇಲ್ಲಿ ಕೊಡಿ.
ಅಮ್ಮ, ಸೀತಾರಾಮ ಇಬ್ರಿಗೂ ಜೀರಿಗೆ ಬೆಲ್ಲದ ಶಾಸ್ತ್ರ ಮುಗೀತು. ಈಗ ಮಾಂಗಲ್ಯ ಧಾರಣೆ. ಅಮ್ಮ, ಇಲ್ಲಿ ಮಾಂಗಲ್ಯ ಸರನೇ ಇಲ್ವಲ್ಲ? ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಆ ಸರಗಳನ್ನ ನಾವು ಕದ್ದಿದೀವಿ ಅಂತನಾ? ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ ಹೆಗಲ್ ಮುಟ್ ನೋಡ್ಕೋತಿದ್ದೀರಲ್ಲ. ನೀವು ನಮ್ಮೇಲೆ ಆರೋಪ ಹೊರಿಸ್ತಿದ್ದೀರಾ? ಕಳ್ತನ ಮಾಡೋ ಕರ್ಮ ನಮ್ಗೇನು ಬಂದಿಲ್ಲ. ಅವ್ರು ಆಗ ಹೇಳಿಲ್ವಲ್ಲ ಹಾರಿಕಾ, ಯಾಕೆ ಮಾತ್ ಬೆಳೆಸ್ತಾ ಇದೀಯಾ? ಅವರು ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದಾರಮ್ಮ, ಅದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇಲ್ಲಿವರೆಗೂ ಡೌಟ್ ಇರ್ಲಿಲ್ಲ, ಈಗ ನಿಮ್ಮೇಲೆ ಡೌಟ್ ಬರ್ತಿದೆ. ಆ ಸರಗಳನ್ನ ನೀವೇ ಕದ್ದಿರ್ಬೋದೇನೋ. ಏನ್ ಮಾತಾಡ್ತಿದ್ಯಾ ಸ್ವಾತಿ? ಅವ್ರು ಯಾಕೆ ತಗೋತಾರೆ? ಯಾರೇ ಆದ್ರೂ ಯಾಕೆ ಕಳ್ತನ ಮಾಡ್ತಾರೆ ಹೇಳಿಯತ್ತೆ? ಮಾತು ಜೋಪಾನವಾಗಿ ಬರ್ಲಿ ಹುಡುಗಿ, ಕಳ್ಳ ಬುದ್ಧಿ ನಮ್ ವಂಶದಲ್ಲೇ ಇಲ್ಲ. ನೀನ್ ಸುಮ್ನಿರು ಸುಮಂಗ್ಲಿ, ಕಳ್ತನ ಮಾಡೋ ಅಗತ್ಯ ನಮ್ಗೇನಮ್ಮ? ನಿಮ್ಗ್ ದುಡ್ಡು ಬೇಕಿದೆ ಅಲ್ವಾ? ಆವಾಗ್ಲೇ ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ತೀನಂದ್ರಿ, ದುಡ್ಡಿಲ್ದೇನೆ ಹೇಗ್ ಮಾಡ್ತೀರಾ? ಅಂದ್ರೆ ನಿಮ್ ಪ್ರಕಾರ ನಾವು ಕಳ್ತನ ಮಾಡಿದೀವಿ ಅಂತಿದ್ದೀರಾ? ಏನು ಮಾಡ್ದೇನೆ ದುಡ್ಡೆಲ್ಲಿಂದ ಬರುತ್ತೆ? ನಿಲ್ಸಮ್ಮ, ಇವ್ರನ್ನ ಹಾಗೆ ಅವಮಾನ ಮಾಡ್ಬೇಡ. ಇವರು ತುಂಬಾ ಒಳ್ಳೆಯವರು. ಕರೆದು ಅವಮಾನ ಮಾಡ್ತಿದ್ದೀರಾ? ಕಲ್ಯಾಣ ಮಾಡಿ ಅಂತ ನಾವ್ ಕೇಳಿದ್ವಾ? ನಮ್ಗೆ ಬೇಕಿತ್ತಿದು? ಹಾಗೆ ನೋಡಕ್ ಹೋದ್ರೆ ಈ ಮದ್ವೆನೇ ನಮಗ್ ಬೇಕಾಗಿಲ್ಲ. ಏನೋ ನಮ್ ಶ್ರಾವ್ಯ ನಿಮ್ ಹುಡುಗನ್ ಲವ್ ಮಾಡಿರೋದ್ರಿಂದ ಈ ಮದ್ವೆಗೆ ಒಪ್ಕೊಂಡ್ವಿ. ಮದ್ವೆಗ್ ನೀವ್ ಒಪ್ಕೊಂಡ್ರಾ? ನಿಮ್ಮಂತ ಇಡ್ಲಿ ಗಾಡಿಯವ್ರಿಗೆ ನಮ್ಮಂತ ಕೋಟ್ಯಾಧಿಪತಿಗಳ ಸಂಬಂಧ ಕನ್ಸಲ್ಲೂ ಸಿಗೋದಿಲ್ಲ. ಈಗ ನೀವು ಕೋಟ್ಯಾಧಿಪತಿಗಳಾದ್ರೆ ಒಂದ್ ಕಾಲದಲ್ಲಿ ನಾವು ಕೋಟ್ಯಾಧಿಪತಿಗಳೇ. ನಮ್ಮ ಹತ್ರನೂ ಬಂಗ್ಲೆ, ಕಾರು, ಫ್ಯಾಕ್ಟ್ರಿ ಎಲ್ಲ ಇತ್ತು. ನಿಮಗ್ ಒಂದ್ ಕಾಲದಲ್ಲಿತ್ತು, ನಮಗ್ ಇವಾಗಿದೆ. ನಾವು ದಯೆ ತೋರಿಸಿ ನಿಮ್ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ವಿ, ಅದನ್ ಮರ್ತು ಮಾತಾಡ್ಬೇಡಿ. ಸ್ವಾತಿ ನಿಲ್ಸು. ಈ ಮದ್ವೆ ಯಾರ್ ಕರುಣೆಯಿಂದಾನೂ ನಡೀತಾ ಇಲ್ಲ, ಅಭಿ ಒಳ್ಳೆತನದಿಂದ ನಡೀತಿದೆ. ಅವ್ರೊಬ್ರು ಮಾತ್ರ ಒಳ್ಳೆಯವರಾಗಿದ್ರೆ ಸಾಕಾಗಲ್ಲ ಅತ್ತೆ, ಸುತ್ತಲೂ ಕಳ್ರೇ ಇದ್ದಾರೆ. ಮಾತಿಗೂ ನೀವ್ ನಮ್ಮನ್ನ ಕಳ್ರು ಅಂತಿರೋದು ಯಾಕೋ ಸರಿ ಇಲ್ಲ. ಇವ್ರ ಹತ್ರ ಏನ್ ಮಾತಾಡ್ತೀರಾ? ಅದಕ್ಕೆ ಇಷ್ಟ ಅವಮಾನ ಆದ್ಮೇಲೂ ಈ ಮದ್ವೆ ನಡಿಬೇಕಾ? ಶ್ರಾವ್ಯಗೆ ಇನ್ನೊಂದು ಒಳ್ಳೆ ಸಂಬಂಧ ನೋಡೋಣ. ಎದ್ದೇಳೋಣ, ನಡಿ ಹೋಗೋಣ. ಏನಭಿ ಇದು? ನಮ್ಗೇನ್ ಮರ್ಯಾದೆ ಇಲ್ವಾ? ಪೌರುಷ ಇಲ್ವಾ? ನಮ್ಗ್ ಇವ್ರ ಹತ್ರ ಮಾತ್ ಕೇಳೋ ಕರ್ಮ ಏನ್ ಬಂದಿಲ್ಲ. ನೀನ್ ಎದ್ದೇಳು, ಹೋಗೋಣ. ಪ್ರಪಂಚದಲ್ಲಿ ಇವ್ರೊಬ್ರ ಹತ್ರನೇ ಕೋಟಿ ಇರೋದು ಅನ್ನೋ ತರ ಕೊಬ್ಬು ತೋರಿಸ್ತಿದ್ದಾರೆ. ನಮ್ ಮಾಮ್ ಡ್ಯಾಡ್ ಇಲ್ಲಿದ್ದಿದ್ರೆ ಇವ್ರಿಗೊಂದು ಗತಿ. ಅಮ್ಮ, ಕಂಕಣ ಕಾಣ್ತಿಲ್ವಲ್ಲ? ಅಲ್ಲೇ ಇರುತ್ತೆ ನೋಡಿ ಪುರೋಹಿತ್ರೆ. ಇಲ್ಲಮ್ಮ. ಸರಿ ಹೋಯ್ತು. ಆಗ್ಲೇ ಮಾಂಗಲ್ಯ ಸರ ಕಾಣಿಸ್ತಿರ್ಲಿಲ್ಲ, ಇವಾಗ ಕಂಕಣ ಕಾಣಿಸ್ತಾ ಇಲ್ಲ. ಇದನ್ಯಾರು ತಗೊಂಡ್ ಹೋದ್ರೋ?
ನಾನು. ಆ ಕಂಕಣನ ನೀನ್ ತಗೊಂಡ್ ಬಂದ್ಯಾ? ಹೌದು, ನಾನೇ ಅದನ್ನು ಮುಚ್ಚಿಟ್ಟಿದ್ದು. ಅದನ್ ಯಾಕೆ ಮುಚ್ಚಿಟ್ಟೆ ಅಖಿಲ್? ಮಾಂಗಲ್ಯ ಸರ ಪ್ಲಾನೇ ವರ್ಕೌಟ್ ಆಗ್ತಿಲ್ಲ, ಮತ್ತೆ ಕಂಕಣ ಯಾಕೆ ಮುಚ್ಚಿಟ್ಟೆ? ಇದರಿಂದನಾದ್ರೂ ಒಂದು ದೊಡ್ಡ ಜಗಳ ಆಗಿ ಮದ್ವೆ ನಿಲ್ಲಿಸ್ತಾರೇನೋ ಅಂತ. ಅಲ್ಲಿ ನೋಡು ಅಖಿಲ್, ಅಲ್ಲಿ ಆಂಟಿ ಹಟ್ ನಿಂತ ಹೋಗೋ ಹಾಗಿದೆ. ದೇವ್ರ ಹತ್ರ ತಮಾಷೆ ಮಾಡ್ಬೇಡ. ಮದ್ವೆ ನಿಲ್ಸೋದಕ್ಕೆ ಬೇರೆ ಪ್ಲಾನ್ ಹುಡ್ಕೋಣ. ಹೋಗಿ ಆ ಕಂಕಣ ಕೊಟ್ಟು ಬಾ. ಕಂಕಣ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಅತ್ತೆ ನಿಜವಾಗ್ಲೂ ಕೊಟ್ಟಕಂತಾರಂತೀಯಾ? ಸಾಯೋ ತರ ಇದ್ದಾರೆ ಅಖಿಲ್. ನಮಗ್ ಯಾಕಂತ ಪಾಪ? ಬಾ ಕೊಟ್ ಬರೋಣ. ನಡಿ 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 ನಡಿ. ಜಯಂತಿ, ಹೆಜ್ಜೆ ಹೆಜ್ಜೆಗೂ ಅಡಚಣೆಗಳೇನು? ಅದೇ ನಡೀತಿದ್ಯಾ ಅಥವಾ ಯಾರಾದ್ರೂ ಬೇಕು ಅಂತ ಮಾಡ್ತಿದಾರಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ರೀ. ಇವಾಗ ಆ ಕಂಕಣ ಕಾಣದೆ ಹೋದ್ರೆ ಏನ್ ಮಾಡೋದು? ಪುರೋಹಿತ್ರೆ, ಇದನ್ನೇನಾ ನೀವು ಹುಡುಕ್ತಾ ಇದ್ದಿದ್ದು? ಹೌದಪ್ಪ, ಅದೇ ಎಲ್ಲಿ ಸಿಕ್ತು ನಿಮ್ಗೆ? ಆಗ್ಲೇ ಆ ಮಾಂಗಲ್ಯ ಸರ ಹುಡುಕ್ತಿರುವಾಗ ಸಿಕ್ತು. ಮತ್ತೆ ನಾವೇ ಅದನ್ನ ತಗೊಂಡಿರೋದು ಅಂತ ಹೇಳ್ಬೇಡಿ. ಮೊದ್ಲೇ ಇಲ್ಲಿ ಕೆಲವ್ರಿಗೆ ಬಾಯ್ ಜಾಸ್ತಿ. ಹೆಚ್ಚು ಸಮಯ ಇಲ್ಲದೆ ಇರೋದ್ರಿಂದ ಎರಡೂ ಕುಟುಂಬಗಳು ಇವತ್ತಿಂದಾನೇ ಮದುವೆ ಕಾರ್ಯ ಶುರು ಮಾಡ್ಕೋಬೋದಲ್ಲ? ಹೌದು ಪುರೋಹಿತ್ರೆ, ಇನ್ನೂ ತುಂಬಾ ಕೆಲಸ ಇದೆ. ನಮ್ ಕಡೆ ಏನೋ ತುಂಬಾ ಕೆಲ್ಸ ಇದೆ ಮಾವ. ಪಾಪ ಅವ್ರ ಕಡೆ ಏನ್ ಕೆಲ್ಸ ಇರುತ್ತೆ? ಅವ್ರ ಮಗಳನ್ನ ಫ್ರೀಯಾಗಿ ಕಳಿಸ್ಕೊಡ್ತಿದಾರಲ್ಲ. ಮತ್ತೆ ಮಿಕ್ಕಿರೋ ಮದ್ವೆನ ರಿಜಿಸ್ಟರ್ ಆಫೀಸ್ನಲ್ಲಿ ಖರ್ಚೆ ಇಲ್ದಂಗ್ ಮಾಡ್ತಾರೋ ಏನೋ. ನಾವು ನೀವನ್ಕೊಂಡಿರೋಷ್ಟು ಗತಿಗೆಟ್ಟೋರಲ್ಲ ರೀ. ನಮ್ಮ ಹತ್ರ ಇರೋದ್ರಲ್ಲೇ ನಮ್ಮ ಮಗಳನ್ನ ಗೌರವದಿಂದ ಕಳಿಸ್ಕೊಡ್ತೀವಿ. ಗೌರವದಿಂದ ಅಂದ್ರೆ ಹೇಗೆ? ಅಬ್ಬಬ್ಬ ಅಂದ್ರೆ ಮನೆ ಮುಂದೆನೆ ಚಪ್ರ ಹಾಕಿಸ್ತೀರಾ, ಮನೆ ಮುಂದೆ ಬಣ್ಣದ ರಂಗೋಲಿ ಹಾಕ್ತೀರಾ, ಯಾವ್ದೋ ಮಾರ್ಕೆಟ್ ಅಲ್ಲಿ ಚೀಪ್ ಆಗಿ ಕೊಂಡ್ಕೊಂಡಿರೋ ಹೊಸ ಬಟ್ಟೆ ಹಾಕೋತೀರಾ. ಆವತ್ತಿನ ದಿನ ನಿಮ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ನಿಮ್ ದೊಡ್ಡ ಸೊಸೆಗ್ ಬೇಕಾದಷ್ಟು ವರದಕ್ಷಿಣೆ ಕೊಟ್ಟಿದ್ದಾರೆ, ಮತ್ತೆ ಚಿಕ್ಕ ಸೊಸೆ ಮನೆಯಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಹೇಗ್ ಮುಖ ತೋರಿಸ್ತೀರಾ? ತಲೆ ತಗ್ಸೋದ್ ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ. ಹಾಗೆ ಯಾರು ಕೇಳ್ತಾರೆ ಅದಕ್ಕೆ? ಕೇಳ್ತಾರೆ ರಾಜೇಶ್. ಯಾರೋ ಯಾಕೆ, ನಾನೇ ಕೇಳ್ತಿದ್ದೀನಿ. ನಿನ್ ಮದ್ವೆ ಆಗೋ ಹುಡ್ಗಿ ನಿನಗ್ ಎಷ್ಟು ವರದಕ್ಷಿಣೆ ಕೊಡ್ತಿದ್ದಾಳೆ? ಏನೆಲ್ಲ ತಗೊಂಡ್ ಬರ್ತಿದ್ದಾಳೆ? ಅಭಿರಾಮ್ ಅವರು ಅಪ್ಪನ್ ಪ್ರಾಣ ಕಾಪಾಡಿದ್ದಾರೆ, ನನ್ಗದೇ ಆಸ್ತಿ. ವರದಕ್ಷಿಣೆ ಬೇಡ, ಒಡವೆನಾದ್ರೂ ಕೊಡ್ಬೋದಲ್ವಾ? ಎಲ್ಲ ರೋಲ್ಡ್ ಗೋಲ್ಡ್ ಹಾಕೊಂಡಿದ್ದಾಳ ಅನ್ಸುತ್ತೆ. ಮದ್ವೆಗೂ ಇಂಥದ್ದನ್ನೇ ಹಾಕೊಂಡು ನಮ್ ಮರ್ಯಾದೆ ತೆಗಿತಾರೋ ಏನೋ. ಸ್ವಲ್ಪ ಯೋಚನೆ ಮಾಡು ರಾಜೇಶ್. ನನ್ ಊರ್ಗಿತ್ತಿ ಹೀಗ್ ಬಂದ್ರೆ ನನ್ ಮರ್ಯಾದೆನೆ. ಕೂತ್ಕೊಳ್ಳಿ ಅಖಿಲ್. ನನ್ ಯಾಕೆ ಬರೋದಕ್ಕೆ ಹೇಳಿದ್ರಿ? ನೀವು ಯುಎಸ್ಗೆ ಯಾವಾಗ ಹೋಗ್ತಿದ್ದೀರಾ? ಅದೊಂದೇ ಕಮ್ಮಿಯಾಗಿರೋದು. ಏನಾಯ್ತು? ನಿಮ್ಮ ಅಭಿಯಣ್ಣ ವಸು
ನಿಮ್ಮನ್ನ ಅಮೆರಿಕ ಕಳಿಸ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರಲ್ಲ. ಫಸ್ಟ್ ನಮ್ ಶ್ರಾವ್ಯ ಮದುವೆ ಮಾಡ್ತಾರಂತೆ, ಆಮೇಲೆ ನಮ್ಮನ್ನು ಅಮೆರಿಕ ಕಳಿಸ್ತಾರಂತೆ. ಇರೋ ದುಡ್ಡೆಲ್ಲ ಮದ್ವೆ ಖರ್ಚು ಮಾಡಿದ್ರೆ ಮತ್ತೆ ನಿಮ್ಮನ್ನ ಅಮೆರಿಕಕ್ಕೆ ಹೇಗ್ ಕಳಿಸ್ತಾರೆ? ಅದೇ ತಾನೇ ನಮ್ ಪ್ರಾಬ್ಲಮ್. ಏನ್ ಮಾಡ್ಬೇಕು ಅರ್ಥನೇ ಆಗ್ತಿಲ್ಲ. ಹೋಗ್ಲಿ, ನಿಮ್ಮನ್ನ ನಾನ್ ಅಮೆರಿಕ ಕಳಿಸ್ಕೊಡ್ಲಾ? ನಿಜವಾಗ್ಲೂ ಹೇಳ್ತಿದ್ದೀರಾ? ನಾನು ನಿಮ್ ಮನೆಯವ್ರ ತರ ಅಲ್ಲ, ಕೊಟ್ಟು ಮಾತನ್ನ ಉಳಿಸ್ಕೋತೀನಿ. ತುಂಬಾ ಥ್ಯಾಂಕ್ಸ್. ನಿಮ್ ಬ್ರದರ್ ಕೂಡ ನಮ್ಮನ್ನ ಅಮೆರಿಕ ಕಳಿಸ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ತುಂಬಾ ವಿಷಯ ನಡೆದೋಯ್ತು. ಡೋಂಟ್ ವರಿ, ನಾನ್ ಕಳಿಸ್ಕೊಡ್ತೀನಿ. ಅಂದ್ರೆ ದುಡ್ಡು ಕೊಡ್ತೀರಾ? ದುಡ್ಡು ನಿಮ್ಮನೇಲೇ ಇದೆ, 20 lakhs. ಅದನ್ನೇ ಕದ್ಬಿಡಿ. ಕಷ್ಟ. ನೆನ್ನೆನೆ ಆ ಕೆಲಸ ಮಾಡಿ ಆಲ್ಮೋಸ್ಟ್ ಸಿಕ್ಕಾಕೊಂಡ್ವಿ. ಓಹೋ, ಅಂದ್ರೆ ನೆನ್ನೆ ಆ ಮನೆಗ್ ನುಗ್ಗಿದ್ ಕಳ್ರು ನೀವಾ? ಈ ಸಲ ಹಾಗಾಗಲ್ಲ. ಓಕೆ ಮೇಡಮ್. ನಿಮ್ ಮನೇಲಿರೋ ದುಡ್ಡು ತಗೊಂಡು ಅದ್ರ ಜಾಗದಲ್ಲಿ ಈ ಬಂಡಲ್ಸ್ ಇಡು. ಆ ದುಡ್ನೆಲ್ಲ ನೀವೇ ತಗೊಳ್ಳಿ. ಕೆಲ್ಸ ಆದ್ಮೇಲೆ ನಾನು ಹೊಸ ನೋಟ್ ಕೊಡ್ತೀನಿ. ರುಪೀಸ್ಗಳಲ್ಲ, ಡಾಲರ್ಸ್ನಲ್ಲಿ. ಹಾಯಾಗಿ ಅಮೆರಿಕ ಫ್ಲೈಟ್ ಹತ್ತಿ. ಏನ್ ಯೋಚನೆ ಮಾಡ್ತಿದ್ಯಾ? ನೀವ್ ಹೇಳ್ತಿರೋದು ಚೆನ್ನಾಗೇ ಇದೆ, ಆದ್ರೆ ಇವತ್ತು ನಾನು ಸಿಕ್ಕಾಕೊಂಡ್ರೆ? ನೆನ್ನೆ ಸಿಕ್ಕಾಕೊಂಡಿಲ್ವಲ್ಲ, ಹಾಗೆ ಮ್ಯಾನೇಜ್ ಮಾಡು. ಓಹೋ, ಮಾಡ್ಬೋದು. ಆದ್ರೆ ನೋಡು ಅಖಿಲ್, ಡ್ರೀಮ್ಸ್ ಇದ್ರೆ ಸಾಕಾಗಲ್ಲ, ಡೇರ್ ಕೂಡ ಇರ್ಬೇಕು. ನೀನು ಅಮೆರಿಕಾಗ್ ಹೋಗ್ಬೇಕಂದ್ರೆ ಈ ರಿಸ್ಕ್ ನೀನ್ ತಗೊಳ್ಳೇಬೇಕು. ಇದ್ರಲ್ಲಿ ನೀನೇನಾದ್ರೂ ಸಕ್ಸಸ್ ಆದ್ರೆ ನಿನ್ನ ಅಮೆರಿಕ ಕನ್ಸು ನೆರವೇರ್ತು ಅಂದ್ಕೋ. ಓಕೆ. ಏನು ಅಂದ್ರೆ, ಯಾಕಿಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಹೊಸೋರೆ. ನನ್ನ ಹತ್ರ ಹೇಳಲ್ವಾ? ಅಂಥದ್ದೇನಿಲ್ಲ ಹೊಸೋರೆ. ಮನೆ ಒಳಗೆ ಹೊರಗೆ ನಡೀತಾರೋ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಿನ್ನೆ ರಾತ್ರಿ ಕಳ್ಳರು ಮನೆಗೆ ನುಗ್ಗಿದ್ರು. ಇವತ್ತು ಗುಡಿಲಿ ಮಾಂಗಲ್ಯ ಸರನ ಮುಚ್ಚಿಟ್ಟಿದ್ರು. ಕಂಕಣ ಕೂಡ ಮಿಸ್ ಆಗಿತ್ತು. ಇದೆಲ್ಲ ಮಿಸ್ ಆಗಿ ಆಗ್ತಾ ಇದೆಯಾ, ಇಲ್ಲ ಯಾರಾದ್ರೂ ಬೇಕು ಅಂತ ಮಾಡ್ತಾ ಇದ್ದಾರಾ? ಯಾರೇನೇ ಮಾಡಿದ್ರು ಕೊನೆಗೆ ಒಳ್ಳೇದೇ ಆಯ್ತಲ್ವೇನ್ರಿ? ಮನೆಗೆ ಕಳ್ಳರು ಬಂದ್ರು, ಹಣ ಕಳುವಾಗ್ಲಿಲ್ಲ. ಮಾಂಗಲ್ಯ ಸರನ ಮುಚ್ಚಿಟ್ಟಿದ್ರು, ಮತ್ತೆ ಸಿಕ್ತು. ಕಂಕಣ ಮಿಸ್ ಆಗಿದ್ರು, ಅದೂ ಸಿಕ್ತು. ಎಲ್ಲೂ ಏನೂ ತೊಂದರೆ ಆಗ್ಲಿಲ್ವಲ್ಲ? ಎಲ್ಲೂ ಏನು ತೊಂದರೆ ಆಗದಿರೋದಕ್ಕೆ ಸರಿ ಹೋಯ್ತು. ಕಳ್ಳರೇನಾದ್ರೂ ದುಡ್ಡನ್ನ ಕದ್ಬಿಟ್ಟಿದ್ರೆ ನಾವ್ ಈ ಮದುವೆನ ಹೇಗ್ ಮಾಡ್ತಾ ಇದ್ವಿ? ಅಖಿಲ್, ಬಾಯ್ಲಿ ನೋಡು. ಮಾಂಗಲ್ಯ ಸರ ಸಿಗದೆ ಹೋಗಿದ್ರೆ ಈ ಮದುವೆನ ನಡೆಯಲ್ಲ ಅಂತ ಅಜ್ಜಿ ಹೇಳ್ಬಿಟ್ರು. ಮೈ ಗಾಡ್, ನಿಜವಾಗ್ಲೂ ಏನಾದ್ರೂ ಹಾಗಾಗಿದ್ರೆ ಶ್ರಾವ್ಯ ಪರಿಸ್ಥಿತಿ ಏನಾಗ್ತಾ ಇತ್ತು? ನಿಮ್ ಒಳ್ಳೆ ಮನ್ಸಿಂದಾನೆ ಶ್ರಾವ್ಯನ್ಗೆ ಈ ಸಂಬಂಧ ಸಿಕ್ತು. ಖಂಡಿತ ಮದ್ವೆ ನಡೆಯುತ್ತೀರಿ, ಯಾವತ್ತೂ ನಿಲ್ಲಲ್ಲ. ಶ್ರಾವ್ಯಗೆ 7 ತೊಲ ಬಂಗಾರ ಮಾಡಿಸ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಇದೇ ಟೈಮಲ್ಲಿ ಅಖಿಲ್ ಹಾರಿಕಾ ಅಮೆರಿಕಾಗೆ ಹೋಗ್ಬೇಕು ಅಂತ ಹಠ ಮಾಡ್ಕೊಂಡು ಕೂತಿದ್ದಾರೆ. ಅವ್ರಿಗೂ ಮಾತು ಕೊಟ್ಟಿದ್ದೀನಿ. ನನಗೇನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಹೊಸೋರೆ. ಮುಂದೆ ನಿಂತು ನಡೆಸ್ಕೊಂಡು ಹೋಗ್ಬೇಕಾಗಿರೋ ನೀವೇ ಹೀಗ್ ಭಯ ಪಡ್ಕೊಂಡ್ರೆ ಉಳ್ದಿರೋರ್ ಗತಿ ಏನಾಗತ್ತೀರಿ? ನನಗೆ ಭಯ ಆಗ್ತಾ ಇಲ್ಲ ಹೊಸೋರೆ. ಆ ಕಡೆ ಶ್ರಾವ್ಯಗೂ ಕಷ್ಟ ಕೊಡೋಕ್ಕಾಗಲ್ಲ, ಈ ಕಡೆ ಅಖಿಲ್ ಹಾರಿಕಾಗೂ ಕಷ್ಟ ಕೊಡೋಕ್ಕಾಗಲ್ಲ. ಯಾರನ್ನ ಸಮಾಧಾನ ಪಡಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ಅಭಿ, ಏನಣ್ಣ, ನೀವಿನ್ನೂ ನಿದ್ದೆ ಮಾಡಿಲ್ವಾ? ಲೇಟ್ ಆಗ್ತದೆ ಅಣ್ಣ. ನಿನಗೆ ನಿದ್ದೆ ಬರ್ದೇ ಇರುವಾಗ ನಮ್ಗೆ ಹೇಗ್ ಬರುತ್ತೆ ಅಭಿ? ನಮ್ಗೆ ನಿದ್ದೆ ಬಂದಿಲ್ಲ ಅಂತಲ್ಲ ಅಕ್ಕ, ಏನು ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ವಿ.
ನೀವೇನ್ ಮಾತಾಡ್ಕೊಂಡ್ರಿ ಅಂತ ನಾವಿಬ್ರು ಕೇಳಿಸ್ಕೊಂಡ್ವಮ್ಮ. ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ನಾವಿಬ್ರು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಡೋರ್ ಓಪನ್ ಆಗಿದೆಯಲ್ಲ. ಮಾವ, ಅತ್ತೆ, ನೀವೇನಿನ್ನೂ ರೆಡಿನೇ ಆಗಿಲ್ಲ? ಇವತ್ ನಾವು ಶಾಪಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಲ್ಲ. ನಾನ್ ರೆಡಿ ಮಮ್ಮಿ. 5 ಮಿನಿಟ್ಸ್ ಅಲ್ಲಿ ನನ್ನ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ನಾವು ಶಾಪಿಂಗ್ ಬರಲ್ಲಮ್ಮ. ಯಾಕಮ್ಮ? ಶ್ರಾವ್ಯಾಗ್ ಬೇಕಾಗಿರೋದೆಲ್ಲ ಕೊಡ್ಸಬ್ಬಿ. ನಮ್ಗೇನು ಬೇಡ, ಇರೋದೇ ಸಾಕು. ಇದೇನ್ ಮಾವ, ಇದು ನಿಮ್ ಮೊಮ್ಮಗಳ ಮದ್ವೆ. ನೀವ್ ಹೊಸ ಬಟ್ಟೆ ಹಾಕೊಳಲ್ವಾ? ಮದ್ವೆ ನಡೆದ್ರೆ ಸಾಕು ಅನ್ನೋ ಸಂತೋಷದಲ್ಲಿದ್ದೀವಿ ವಸು. ಅದಕ್ಕೂ ಮೀರಿ ಇನ್ನೇನು ಬೇಡ. ಈ ಮದುವೆ ಖಂಡಿತವಾಗ್ಲೂ ನಡೆಯುತ್ತಮ್ಮ. ನೀವೇನು ಚಿಂತೆ ಮಾಡಕ್ ಹೋಗ್ಬಿಡಿ. ನಮ್ಮ ಜೊತೆ ಬಂದು ನಿಮಗೇನ್ ಬೇಕೋ ಅದನ್ನ ತಗೊಳ್ಳಿ. ನಮ್ಗೇನ್ ಬೇಕು ಅಂತ ನಿನ್ಗೆ ಗೊತ್ತಿದೆಯಲ್ಲ ಬಿ, ಅದಕ್ಕೆ ನಾವ್ಯಾಕೆ ಬರ್ಬೇಕು? ನೀವೇ ತಗೊಂಡ್ ಬನ್ನಿ. ಅಕ್ಕ ಶ್ರಾವ್ಯ ಇಲ್ಲಿ? ಅವಳು ರೆಡಿ ಆಗ್ತಾ ಇದ್ದಾಳೆ ವಸು. ಅಣ್ಣ, ನೀವು ಅದಕ್ಕೆ ಶಾಪಿಂಗ್ ರೆಡಿ ಅಲ್ವಾ? ನಾನು ಫಂಕ್ಷನ್ ಹಾಲ್ ಮತ್ತೆ ಪೆಂಡಲ್ ಅವ್ರ ಹತ್ರ ಹೋಗ್ಬೇಕು. ನೀವು ಶಾಪಿಂಗ್ ಹೋಗ್ಬನ್ನಿ. ನಾನು ಶಾಪಿಂಗ್ ಬರಲ್ಲ. ಮನೇಲೇ ಇದ್ದು ಬೇರೆ ಕೆಲಸ ನೋಡ್ಕೋತೀನಿ. ಇದೇನಿದು? ಇದು ನಿಮ್ ಮಗಳ ಮದ್ವೆ, ನೀವೇ ಬರ್ತಿದ್ರೆ ಹೇಗೆ? ಹೆಸರಿಗೆ ಮಾತ್ರ ಶ್ರಾವ್ಯ ನಮ್ಮ ಮಗಳಮ್ಮ. ಆದ್ರೆ ನಮ್ಗಿಂತ ನೀವೇ ಅವಳನ್ನ ಚೆನ್ನಾಗಿ ನೋಡ್ಕೋತೀರಾ. ಅದೇ ನಮ್ಗೆ ತುಂಬಾ ತೃಪ್ತಿ ಕೊಟ್ಟಿದೆ. ನಾವು ಹೋಗ್ತಿರೋದು ಶಾಪಿಂಗ್ಗೆ, ನಿಂಗ್ ಗಂಡ್ ನೋಡೋದಕ್ಕಲ್ಲ. ಯಾರಿಗ್ ಗೊತ್ತೋ, ಶಾಪಿಂಗ್ ಮಾಲ್ ನಲ್ಲಿ ಚೆನ್ನಾಗಿರೋ ಹುಡುಗರು ನನ್ ಹಿಂದೆ ಬಿದ್ರೆ, ನನ್ನ ಹುಚ್ಚನ್ ತರ ಇಷ್ಟಪಟ್ರೆ, ನನಗವನು ಪ್ರಪೋಸ್ ಮಾಡ್ಬಿಟ್ರೆ, ಅಲ್ಲೇ ನನಗವನು ವೆಡ್ಡಿಂಗ್ ರಿಂಗ್ ಹಾಕ್ಬಿಟ್ರೆ, ಆ ಶಾಪಿಂಗ್ ಮಾಲೇ ನಮ್ಮ ಕಲ್ಯಾಣ ಮಂಟಪ ಆಗ್ಬಿಟ್ರೆ. ಸದ್ಯ ಅಲ್ಲಿಂದ ಹಾಗೆ ಅತ್ತೆ ಮನೆಗೆ ಹೋಗ್ಬಿಟ್ರೆ ಅಂತ ಹೇಳಿಲ್ವಲ್ಲ. ಏನೋ ಕಾಲ ಕೂಡ್ ಬಂದ್ರೆ ಅತ್ತೆ ಮನೆನೇ ನಡ್ಕೊಂಡ್ ಬರುತ್ತೆ ಕಣೆ. ನಿಂಗ್ ತುಂಬಾ ಕನ್ಸುಗಳಿದೆ ಅತ್ತೆ. ಪಾಪ ವಯಸ್ಸೇ ಇಲ್ಲ. ಯಾಕಿಲ್ಲ? ನನಗೇನ್ ಮಹಾ ವಯಸ್ಸಾಗೋಗಿದೆ ಅಂತ? ಏನೋ ಲೆಕ್ಕ ಹಾಕಿ ನೋಡಿದ್ರೆ ನಾನು ಐಶ್ವರ್ಯ ಒಂದೇ ವಯಸ್ಸಿನವರಪ್ಪ. ಆಮೇಲೆ ರಮ್ಯನ್ಗೂ ನನ್ ವಯಸ್ಸೇ. ಆಂಟಿದು ಅಂತಿಂತ ಕನ್ಸಲ್ಲ ಅಖಿಲ್, ಪ್ಯಾನ್ ಇಂಡಿಯಾ ಕನ್ಸು. ಆಯ್ತತೆ, ಬೇಗ ರೆಡಿ ಆಗು, ಟೈಮ್ ಆಗ್ತಾ ಇದೆ. ಅಖಿಲ್, ನನ್ಗೊಂದ್ ಡೌಟು. ಶಾಪಿಂಗ್ ಹೋಗಕ್ ಮುಂಚೆನೆ ವಸು ಅಕ್ಕ ಅಭಿಭಾವ ಬ್ಯಾಗ್ ತೆಗ್ದು ದುಡ್ಡು ನೋಡಿದ್ರೆ, ಬ್ಯಾಗಲ್ಲಿರೋದು ದುಡ್ಡಲ್ಲ ವೈಟ್ ಪೇಪರ್ಸ್ ಅಂತ ಗೊತ್ತಾಗ್ಬಿಟ್ರೆ ನಮ್ಮನ್ ಸಾಯಿಸೇ ಬಿಡ್ತಾರೇನೋ. ಆ ದುಡ್ಡಿನ ಕಟ್ಟೆತ್ಕೊಂಡು ಅಲ್ಲಿ ಪೇಪರ್ ಬಂಡಲ್ ಇಟ್ಟಿರೋದು ನಾವೇ ಅಂತ ಅಲ್ಲಿ ಪೇಪರ್ ಮೇಲೆ ಬರ್ದಿಟ್ ಬಂದಿದ್ಯೇನೆ. ನಾನ್ ಯಾಕೆ ಹಾಗೆ ಮಾಡ್ತೀನಿ? ಸರಿ, ಒಂದ್ ಕೆಲ್ಸ ಮಾಡು, ಆ ವೈಟ್ ಪೇಪರ್ಸ್ ಇಟ್ಟಿದ್ ನಾವೇ ಅಂತ ಎಲ್ರಿಗೂ ಹೇಳ್ಬಿಟ್ಟು ಬಂದ್ಬಿಡು. ನಾನ್ ಯಾಕೆ ಹಾಗೆ ಹೇಳಿ? ಮತ್ತೆ ಆ ದುಡ್ಡಿನ ಕಟ್ ಬದಲಾಯಿಸಿದ್ ನಾವೇ ಅಂತ ಎಲ್ರಿಗೂ ಹೇಗ್ ಗೊತ್ತಾಗುತ್ತೆ? ಒಂದ್ ವೇಳೆ ಗೊತ್ತಾಗ್ಬಿಟ್ರೆ ಅಂತ ಕೇಳ್ತಿದೀನಿ. ಹಾರಿಕಾ, ನೀವ್ ಏನ್ ಮಾಡಿದ್ರಿ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಎಲ್ಲ ಗೊತ್ತಾಗೋಯ್ತಾ? ಗೊತ್ತಾಗ್ದೆ ಇರತ್ತಾ ಮತ್ತೆ?
ನಾವ್ ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ವಲ್ಲ, ಹೇಗ್ ಗೊತ್ತಾಯ್ತು ಅಕ್ಕ? ಇದೇನ್ ಅರ್ಮಾನೇನಾ ಗೊತ್ತಾಗದೆ ಇರೋದಕ್ಕೆ? ಇರೋದು ಒಂದೇ ರೂಮು. ಸಾರಿ ಅದ್ಕೆ, ಅದು ನಾವು ಬೇಕು ಅಂತ ಮಾಡ್ಲಿಲ್ಲ. ಅದೇನಾಯ್ತು ಅಂದ್ರೆ ಈಗ ಎಕ್ಸ್ಪ್ಲನೇಷನ್ ಎಲ್ಲ ಬೇಡ. ನೀವೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ಸ್ವಲ್ಪ ಈ ಮದ್ವೆ ಆಗೋವರೆಗೂ ತಡ್ಕೊಳ್ಳಿ. ಈಗ ನನ್ ಜೊತೆ ಶಾಪಿಂಗ್ ಬನ್ನಿ. ಅದು ನಿನ್ ಹೆಂಡತಿ ಕುಂಕುಮ ತಗೊಂಡ್ ಬಂದ್ಲು, ಇವಳು ನನಗ್ ಕುಂಕುಮ ಇಟ್ಲು, ಎಲ್ಲ ಸರಿ ಹೋಯ್ತು. ಸಡನ್ ಆಗಿ ಫಿಟ್ಸ್ ಬರೋದು ಅಂದ್ರೇನು, ಸಡನ್ ಆಗಿ ನಿಂತು ಹೋಗೋದು ಅಂದ್ರೇನು? ಯಾಕೋ ವಿಚಿತ್ರವಾಗಿದೆಯಲ್ಲ. ನೀನ್ ಸುಮ್ನಿರಣ್ಣ, ನಿನಗೆಲ್ಲ ವಿಚಿತ್ರವಾಗೇ ಇರುತ್ತೆ. ಯಾವ್ದಕ್ಕೂ ಒಂದ್ಸಲ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ್ ಬಾ ಅದ್ಗೆ. ಆಸ್ಪತ್ರೆ ಎಲ್ಲ ಬೇಡ ಅದ್ಕೆ, ನನ್ ಮದ್ವೆ ಆದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅತ್ತೆ ನಿನಗ್ ಮದ್ವೆನಾ? ಅದೇ ಕಣೋ, ಶ್ರಾವ್ಯ ಮದ್ವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಿದ್ದೆ. ಮೊದ್ಲು ಶಾಪಿಂಗ್ ಹೋಗೋಣ, ನಡೀರಿ. ಅತ್ತೆ ಟೈಮ್ ಆಗ್ತಾ ಇದೆ. ತಗೋ, ಹಿಡ್ಕೋ ಹಿಡ್ಕೋ, ನಡಿಯಮ್ಮ ಬಸ್ಸು, ನಡೀರಿ ನಡೀರಿ. ಹೋಗ್ಬರ್ತೀವಿ ಡ್ಯಾಡಿ, ಹೋಗ್ಬರ್ತೀವಿ. ಹೋಗ್ಬರ್ತೀವತ್ತೆ, ಹೋಗ್ಬರ್ತೀವಿ ಮಾವ. ನಡೀರಿ ನಡೀರಿ. ಸ್ವಲ್ಪ ಹೊತ್ತು ನಿಮ್ ಬಾಯ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸೀರೆ ಸೆಲೆಕ್ಟ್ ಮಾಡಿ. ಆ ಸೀರೆ ತೋರ್ಸಮ್ಮ. ಈ ಸೀರೆ ಹೇಗ್ ಕಾಣಿಸ್ತಿದ್ದೀರಿ? ಚೆನ್ನಾಗಿ ಕಾಣ್ತಾ ಇದೆ ಹೊಸವ್ರೆ. ಈ ಸೀರೆಯಲ್ಲಿ ನೀವು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ. ನೀವ್ ಕೂಡ ಈ ಬಟ್ಟೆನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅವ್ರು ಏನ್ ಅನ್ಕೊಂಡಿದ್ದಾರೆ? ಮದ್ವೆ ಆಗ್ದಿರೋ ಹೆಣ್ಮಗಳೊಬ್ಳು ನಾನು ಇದೀನಿಲ್ಲಿ, ನನ್ನ ಮುಂದೆನೆ ಇವರಿಬ್ರು ರೊಮ್ಯಾನ್ಸ್ ಮಾಡ್ತಿದಾರಲ್ಲ. ಅದು ರೊಮ್ಯಾನ್ಸ್ ಅಲ್ವೇ? ಅದ್ಗೆ ಕೆಳಗ್ ಬೀಳಕ್ಕಾಗಿದ್ರು ಅಣ್ಣ ಹಿಡ್ಕೊಂಡ. ಅದ್ರಲ್ಲಿ ನಿನ್ಗೆ ರೊಮ್ಯಾನ್ಸ್ ಕಾಣಿಸ್ತಾ ಇಲ್ವೇನೋ? ಮತ್ ನನಗ್ಯಾಕೆ ಅವ್ರು ನೋಡ್ತಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಲವ್ ಸಾಂಗ್ ಕೇಳಿಸ್ತಾ ಇದೆ? ನನಗೇನಾದ್ರೂ ಪ್ರಾಬ್ಲಮಾ? ನಿಮ್ಗಿನ್ನೂ ಮದ್ವೆ ಆಗಿಲ್ವಲ್ಲ, ಅದೇ ಪ್ರಾಬ್ಲಮ್. ಅಂದ್ರೆ ನನಗ್ ಮದ್ವೆ ಆದ್ರೆ ನಾನು ನನ್ ಗಂಡನ್ ಜೊತೆ ವಸು ಅಭಿ ತರನೇ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯಂಗೆ ತರ. ಅದೇನಂತ ಬೇಗ ಹೇಳು. ಗಾಬರಿ ಯಾಕೆ ಚಿನ್ನ, ನಾನು ನಿನ್ನ ಎಕ್ಸ್ ಲವರೇ ಅಲ್ವಾ? ಏನು ಮದುವೆ ಆಗಕ್ಕೆ ಹೊರಟಿದ್ಯಾ? ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ತೀಯಾ? ಮತ್ತೆ ನನ್ನ ಪರಿಸ್ಥಿತಿ ಏನು ಚಿನ್ನ? ನನ್ನ ಸೆಟ್ಲ್ ಮಾಡಲ್ವಾ? ಏನ್ ಬೇಕು ನಿಂಗೆ? ಏನು ಕೇಳಿದ್ರು ಕೊಡ್ತೀಯಾ? ಪ್ಲೀಸ್ ನನಗೆ ಹೀಗೆ ಹಿಂಸೆ ಕೊಡಬೇಡ. ನಿನ್ ಫೋನಲ್ಲಿರೋ ಫೋಟೋಸು ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡು. ತುಂಬಾ ದಿನದಿಂದ ಸೇಫ್ ಆಗಿ ಇಟ್ಕೊಂಡಿದ್ದೀನಿ, ಸಡನ್ ಆಗಿ ಡಿಲೀಟ್ ಮಾಡು ಅಂದ್ರೆ ಹೆಂಗ್ ಚಿನ್ನ? ಒಂದ್ ಕಾಲದಲ್ಲಿ ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದೆ, ಮದ್ವೆ ಮಾಡ್ಕೋಬೇಕು ಅಂತಾನೂ ಇದ್ದೆ. ಆದ್ರೆ ನೀನು ಕೈ ಕೊಟ್ಬಿಟ್ಟೆ. ಈಗ ನೀನು ಇನ್ಯಾರನ್ನೋ ಮದ್ವೆ ಆಗಕ್ಕೆ ಹೊರಟಿದ್ಯಾ? ಇದು ಮೋಸ ಅಲ್ವಾ?
ದ್ರೋಹ ಅಲ್ವಾ? ನೀನೇ ನನಗೆ ಚೀಟ್ ಮಾಡಿದ್ದು. ದುಡ್ಡಿಗೋಸ್ಕರ ನಂಗೆ ಬೆದರಿಸ್ದೆ, ಅದಕ್ಕೆ ನೀನ್ ಬಿಟ್ಬಿಟ್ಟೆ ನಾನು. ಆದ್ರೆ ನಾನ್ ನಿನ್ನ ಬಿಟ್ಟಿಲ್ಲ ಚಿನ್ನ. ಯಾವಾಗ ಸಿಕ್ತೀಯೋ ಅಂತ ವೇಟ್ ಮಾಡ್ತಿದ್ದೆ. ರೈಟ್ ಟೈಮ್ಗೆ ಸಿಕ್ಕಿದ್ಯಾ. ನಂಗೆ ಸೆಟಲ್ಮೆಂಟ್ ಮಾಡು. ಏನ್ ಬೇಕು ನಿಂಗೆ? ನಂಗೆ ದುಡ್ಡು ಬೇಕು, ತುಂಬಾ ದುಡ್ಡು ಬೇಕು. ಯಾವ ಕೆಲಸನೂ ಮಾಡದೆ ಲೈಫ್ ಪೂರ್ತಿ ನಾನು ಎಂಜಾಯ್ ಮಾಡೋಷ್ಟು ದುಡ್ಡು ಬೇಕು. ಈಗ ನನ್ನ ಸಿಚುವೇಶನ್ ಸರಿ ಇಲ್ಲ. ನಮ್ಮ ಹತ್ರ ದುಡ್ಡಿಲ್ಲ. ನಮ್ ಚಿಕ್ಕಮ್ಮ ಚಿಕ್ಕಪ್ಪ ಕಷ್ಟಪಟ್ಟು ನನ್ನ ಮದ್ವೆ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ. ಆ ಬ್ಯಾಗ್ನು ತಗೊಳ್ಳಿ. ಬನ್ನಿ. ಮೇಡಮ್, ನೀವು ಸುಮಾ. ರಾಜೀವ್. ರಾಜೀವ್, ನಾನು ಒಡವೆ ತಗೊಳಕ್ ಬಂದಿದ್ದೀನಿ. ನೀವೇ ಬೆಲೆ ಬಾಳೋ ಬಂಗಾರ ತರ ಇದ್ದೀರಾ. ಮತ್ತೆ ನಿಮಗ್ ಒಡವೆ ಯಾಕೆ? ಒಡವೆ ನನಗಲ್ಲ, ಮದ್ವೆ ಹುಡುಗಿಗೆ. ಅಂದ್ರೆ ನೀವು ಮದ್ವೆ ಹುಡುಗಿ ಅಲ್ವಾ? ನಾನು ಕೂಡ ಮದ್ವೆ ಹುಡುಗಿನೇ. ಮದ್ವೆ ಯಾವಾಗ? ಆದಷ್ಟು ಬೇಗ. ಮದ್ವೆ ಗಂಡು ಸಿಕ್ಕಿದ್ನಾ? ಈಗ್ಲೇ ಸಿಕ್ದ. ಇದು ಫೈನಲ್ ಆಗಿದೆ. ಅಣ್ಣ, ಏನಕೇಲ್? ನಾವು ತಗೊಂಡಿರೋ ಒಡವೆಗಳು ಗಂಡಿನ ಮನೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ವಾ? ಒಂದ್ಸಲ ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಒಡವೆ ತೋರಿಸಿದ್ರೆ ಬೆಟರ್ ಅಲ್ವಾ? ಹೌದು ರೀ. ಬಿಲ್ ಕಟ್ಟೋಕ್ಕೂ ಮುಂಚೆ ಅವ್ರಿಗೆ ಒಡವೆ ತೋರಿಸಿದ್ರೆ ಏನಾದ್ರೂ ಚೇಂಜಸ್ ಹೇಳಿದ್ರೆ ಇಲ್ಲೇ ಚೇಂಜ್ ಮಾಡಬಹುದಲ್ವಾ? ಫೋನ್ ಮಾಡಿ. ಸರಿ, ಮಾಡ್ತೀನಿ. ಹೇಳಿ ಅಭಿ, ಎಲ್ಲಿದ್ದೀರಾ? ಸರ್, ನಾವು ಒಡವೆ ಅಂಗಡಿಗೆ ಬಂದಿದ್ವಿ. ಒಡವೆ ತಗೊಂಡಿದೀವಿ. ಒಂದ್ಸಲ ನೀವು ನೋಡಿದ್ರೆ. ಪರವಾಗಿಲ್ಲ ಅಭಿ, ನೀವು ನಿಮ್ ಹುಡುಗಿಗೆ ತಾನೇ ಒಡವೆ ತಗೊಂಡಿರೋದು. ಒಂದ್ಸಲ ತೋರಿಸ್ಲಿ ಬಿಡು ವರ್ಮ, ಕಳ್ಕೊಳ್ಳೋದೇನಿದೆ? ಆದ್ರೂ ಫೋನಲ್ಲಿ ಯಾಕೆ ಒಡವೆ ತೋರಿಸ್ಬೇಕು? ಡೈರೆಕ್ಟ್ ಆಗಿ ತಂದು ತೋರಿಸ್ಬೋದಲ್ವಾ? ಒಂದ್ ನಿಮಿಷ, ಇಲ್ಲಿ ಕೊಡಿ. ಇದು ಮದುವೆ ದಿನ ಹಾಕೊಳ್ಳಕ್ಕೆ ಅಂತ ತಗೊಂಡಿರೋ ನೆಕ್ಲೆಸ್ ಇದು. ಸರ್ ಏನ್ ಮಾಡ್ತಿದ್ದೀರಾ ಸರ್? ನಮ್ ಶಾಪ್ ಅಲ್ಲಿ ವಿಡಿಯೋಸ್ ಫೋಟೋಸ್ ತೆಗಿಬಾರ್ದು ಸರ್. ಮೊದಲು ಆ ವಿಡಿಯೋ ಆಫ್ ಮಾಡಿ. ವರ್ಮ ಅವರೇ, ಮತ್ತೆ ನಾನು ಫೋನ್ ಮಾಡ್ತೇನೆ. ಸಾರಿ. ನಮ್ ಬೀಗರ್ಗೆ ಒಡವೆ ತೋರಿಸ್ತಾ ಇದ್ದೀರಿ. ಸಾರಿ ಸರ್, ನಮ್ ಮ್ಯಾನೇಜ್ಮೆಂಟ್ ರೂಲ್ಸ್ ಒಪ್ಕೊಳ್ಳಲ್ಲ, ಅರ್ಥ ಮಾಡ್ಕೊಳ್ಳಿ. ಹಲೋ ಸರ್, ನೀವೊಂದು ಕೆಲಸ ಮಾಡಿ ಅಭಿ, ಒಡವೆನೆಲ್ಲ ತಗೊಂಡು ನಮ್ಮ ಮನೆಗೆ ಬಂದ್ಬಿಡಿ, ನೋಡ್ಬಿಟ್ಟು ಹೇಳ್ತೀವಿ. ಒಡವೆ ತೋರಿಸೋದಕ್ಕೆ ಇಲ್ಲಿರೋ ಮ್ಯಾನೇಜರ್ ಒಪ್ಕೊಳ್ತಾ ಇಲ್ಲ ಸರ್. ಮ್ಯಾನೇಜ್ಮೆಂಟ್ ಅವ್ರು ಅಬ್ಜೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಫೋನ್ ಕೊಡಿ ಅವ್ರ ಕೈಗೆ ಒಂಚೂರು. ಸರ್, ನಮ್ಮ ಬೀಗರು ಮಾತಾಡ್ತಾರಂತೆ, ತಗೊಳ್ಳಿ. ಹಲೋ, ನಾನು ಇಂಡಸ್ಟ್ರಿಯಲಿಸ್ಟ್ ಮಹೇಂದ್ರ ವರ್ಮ ಮಾತಾಡ್ತಾ ಇದ್ದೀನಿ. ಸರ್ ನೀವಾ? ಹೇಳಿ ಸರ್, ಮತ್ತೆ ಶಾಪಿಂಗ್ ಯಾವಾಗ ಬರ್ತಿದ್ದೀರಾ? ನಮ್ ಶಾಪಿಂಗ್ ಎಲ್ಲ ಆಗೋಯ್ತು. ಈಗ ನಿಮ್ ಶಾಪಿಗೆ ಬಂದಿರೋರು ನಮ್ ಬೀಗ್ರೆ. ಅವ್ರ ಹುಡುಗಿಗೆ ನಮ್ ಹುಡುಗನ್ ಕೊಟ್ಟು ಮದುವೆ ಮಾಡ್ತಿದೀವಿ. ಹೌದಾ ಸರ್? ಸಾರಿ ಸರ್. ಅವ್ರು ತಗೊಂಡಿರೋ ಒಡವೆಗಳನ್ನ ನಿಮ್ ಸ್ಟಾಫ್ ಜೊತೆ ನಮ್ಮ ಮನೆ ಕಳಿಸ್ಕೊಡಿ, ನೋಡ್ಬಿಟ್ಟು ಕಳಿಸ್ತೀವಿ. ಶೂರ್ ಸರ್, ಈಗಲೇ ಕಳಿಸ್ಕೊಡ್ತೀನಿ ಸರ್. ಇಡ್ತೀನಿ ಸರ್.
ಏನ್ ಸರ್, ನೀವು ವರ್ಮಾ ಅವ್ರು ಬೀಗರಾಗ್ತಿರೋರು ಅಂತ ನಂಗೆ ಮೊದಲೇ ಹೇಳ್ಬೋದಿತ್ತಲ್ಲ. ಏಯ್ ಸುರೇಶ್, ಸುರೇಶ್ ಸರ್, ಈ ಒಡವೆನೆಲ್ಲ ಮಹೇಂದ್ರ ವರ್ಮಾ ಅವ್ರ ಮನೆಗೆ ತಗೊಂಡೋಗಿ ತೋರಿಸ್ಕೊಂಡ್ ಬಾ. ಸರಿ ಸರ್. ಹಾ, ತಗೊಂಡೋಗು. ತಗೊಳ್ಳಿ. ಈಗ ನನ್ ಕುತ್ತಿಗೆಗೆ ಅಂದ ಬಂತಾ? ನಿಮಗೆ ಅಂದ ಬಂತಲ್ಲ ಈಗ. ಇದ್ರ ಅರ್ಥ ಏನಂತ ಗೊತ್ತಾ? ಏನು? ನೀವು ನನ್ ಬೆರಳಿಗೆ ರಿಂಗ್ ಹಾಕ್ದಾಗ ನಮ್ಗೆ ಎಂಗೇಜ್ಮೆಂಟ್ ಆದ ಹಾಗೆ, ಚೈನ ಕುತ್ತಿಗೆಗೆ ಹಾಕ್ದಾಗ ನಮ್ ವೆಡ್ಡಿಂಗ್ ಆದ ಹಾಗೆ. ನಿಜವಾಗ್ಲೂ ಏನ್ರಿ? ಇನ್ನು ರೀ ಅಂತಿರಲ್ಲ, ಸುಮಾ ಅಂತ ಕರೀರಿ. ಸುಮಾ? ನಿಜನಾ? ನಿಜದ ತರ ಇರೋ ಸುಳ್ಳು, ಸುಳ್ಳಿನ ತರ ಇರೋ ನಿಜ. ಇದೇನಿದು? ನಮ್ ನಿಶ್ಚಿತಾರ್ಥ ಮದ್ವೆ ಆಗೋಯ್ತು ಅಂದ್ರಲ್ಲ. ನಾವು ಮಾತ್ರ ಮಾಡ್ಕೊಂಡ್ರೆ ಸರಿ ಹೋಗುತ್ತಾ? ಮನೆಗೆ ಹೋದ್ಮೇಲೆ ನಮ್ಮ ಅಣ್ಣ ಅತ್ತಿಗೆ ಹತ್ರ ಮಾತಾಡಿ ಹೇಳ್ತೀನಿ. ನಾನ್ ನಿಮ್ ಹತ್ರ ಮಾತಾಡ್ಬೇಕು ಅಂದ್ರೆ ಹೆಂಗೆ? ಫೋನ್ ನಂಬರ್ ಕೊಡ್ತೀರಾ? ಈ ರಿಂಗು ಚೈನ್ಗೂ ಬಿಲ್ ಕಟ್ಟಿ ಆ ಪೇಪರ್ ನನಗ್ ಕೊಡಿ. ಅದ್ರ ಹಿಂದೆ ನನ್ ಫೋನ್ ನಂಬರ್ ಬರ್ಕೊಡ್ತೀನಿ. ಹಾಗಾದ್ರೆ ರಿಂಗು ಚೈನು ಕೊಟ್ಟು ನೀವು ಬಿಲ್ ಕೌಂಟರ್ ಹತ್ರ ಬನ್ನಿ. ಹೆಂಗೆ? ಯಪ್ಪ, ಈ ನೆಕ್ಲೆಸ್ ಬಿಲ್ ಮಾಡಿ. ಹಲೋ ಮ್ಯಾನೇಜರ್. ಮೇಡಮ್, ನೆಕ್ಲೆಸ್ ಬಿಲ್ ಮಾಡಿಸ್ತಿದ್ದೀನಿ. ಥ್ಯಾಂಕ್ ಯು ಮೇಡಮ್. ನೋಟಿನ್ ಕಟ್ ಆಗಿರೋದ್ರಿಂದ ಮಿಷನ್ ಲೆಕ್ಕ ಹಾಕತ್ತೆ, ಬಿಳಿಕಾಗದೆ ಇದ್ರು ಲೆಕ್ಕ ಮಾಡತ್ತಾ? ಏನೋ ಬಿಳಿಕಾಗ್ದನಾ? ರೀ ಮ್ಯಾನೇಜರ್, ಅಷ್ಟಕ್ಕೂ ಇವ್ರ ಕಡೆಯೋರು ಒಡವೆ ಕೊಂಡ್ಕೊಂಡ್ರ? ದುಡ್ಡು ಪೇ ಮಾಡಿದ್ರ? ಇನ್ನೂ ಇಲ್ಲ ಮೇಡಮ್. ಒಡವೆ ತೋರಿಸ್ಕೊಂಡ್ ಬಂದ್ಮೇಲೆ ದುಡ್ಡು ಕಟ್ಟಿಸ್ಕೋತೀನಿ. ನಿಮಗ್ ಸ್ವಲ್ಪ ಧೈರ್ಯ ಜಾಸ್ತಿನೇ ಅನ್ಸುತ್ತೆ. ಯಾಕೆ ಮೇಡಮ್? ಅಷ್ಟು ಬೆಲೆ ಬಾಳೋ ಒಡವೆಗಳನ್ನ ನಿಮ್ ಬಾಯ್ ಜೊತೆ ಕೊಟ್ಟು ಕಳ್ಸಿದಿರಲ್ಲ. ಅಂದ್ರೆ ಅವ್ರು ನಂಬಿಕಸ್ತರು ಮೇಡಮ್. ಈ ಕಾಲದಲ್ಲಿ ಯಾರನ್ನೂ ನಂಬಾರ್ದು. ಒಡವೆ ಕೊಂಡ್ಕೊಳ್ಳೋರೇನೋ ಇಡ್ಲಿ ಮಾರೋರು. ಅಂಥವ್ರನ್ನ ನಂಬಿ ನೀವು ಒಡವೆನ ಹೊರಗಡೆ ಕಳ್ಸಿದೀರಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ ಕೆಲ್ಸ ಹೋಗಿ ಜೈಲಿಗೆ ಹೋಗ್ತೀರಾ. ಒಡವೆ ತಗೊಂಡ್ ಹೋಗಿರೋ ಸುರೇಶು ಎಷ್ಟ್ ಫೋನ್ ಮಾಡಿದ್ರು ಎತ್ತಾನೇ ಇಲ್ವಲ್ಲ, ಏನಾಯ್ತು ಇವ್ನ್ಗೆ? ಬೇಕಂತಾನೆ ಪಿಕ್ ಮಾಡ್ತಿಲ್ಲ ಅನ್ಸುತ್ತೆ. ಯಾವ್ದಕ್ಕೂ ನೀವೊಂದ್ ಕೆಲ್ಸ ಮಾಡಿ, ಅವ್ರಿಗೀಗ ದುಡ್ಡು ಕಟ್ಟಿ ಅಂತ ಹೇಳಿ. ಒಡವೆ ಹೋದ್ರೂ ನಿಮ್ಗೇನ್ ಪ್ರಾಬ್ಲಮ್ ಇರಲ್ಲ. ವರ್ಮಾ ಅವ್ರಿಗೆ ಒಡವೆ ತೋರಿಸ್ದೆ ಇವ್ರು ತಗೊಳಲ್ವಲ್ಲ ಮೇಡಮ್? ನಿಮ್ ಟೈಮ್ ಚೆನ್ನಾಗಿದ್ದು ನಿಮ್ಮೋನು ಒಡವೆ ಜೊತೆ ವಾಪಸ್ ಬಂದ್ರೆ ಅವ್ರಿಗೆ ದುಡ್ಡನ್ನ ವಾಪಸ್ ಕೊಡ್ಬೋದು. ಆದ್ರೆ ಮೇಡಮ್, ಮೊದ್ಲೇ ದುಡ್ಡು ಕಟ್ಟಿ ಅಂತಂದ್ರೆ ಅವ್ರು ಏನ್ ಹೇಳ್ತಾರೋ? ಎಲ್ಲಾನು ನಾನೇ ಹೇಳ್ಕೊಡ್ಬೇಕಾ ಮ್ಯಾನೇಜರ್? ಮ್ಯಾನೇಜ್ ಮಾಡ್ರಿ. ಸರಿ ಮೇಡಮ್. ಏನಂದ್ರೆ ನನ್ ರಿಂಗು ಚೈನು? ನೀನ್ ಸುಮ್ನಿರಮ್ಮ, ಅವ್ರ ಹತ್ರ ಅರ್ಜೆಂಟ್ ಆಗಿ ದುಡ್ಡು ಕಟ್ಟಿಸ್ಕೋಬೇಕು. ರಿಂಗು ಚೈನ್ ಅಂತೆ. ಸತ್ತೋದೋನು ದರಿದ್ರದೋನು.
ಯಾಕೋ ಹಾಗಿದ್ಯಾ? ಖುಷಿ ಪಡೋ ಟೈಮಲ್ಲಿ ಅಳು ಮುಖ ಯಾಕೋ ಮಾಡ್ಕೊಂಡಿದ್ಯಾ? ಹೊಸ ಹೊತ್ತಿಗೆ ಮನೆಗೆ ಹೋದ್ರಲ್ಲ ಅತ್ತೆ. ಅವ್ರು ಹೋಗಿದ್ ಮಾತ್ರಕ್ಕೆ ದುಡ್ಡು ಸಿಕ್ಬಿಡುತ್ತಾ ಹೇಗೆ? ನೀನ ದುಡ್ಡನ್ನ ಹೊರಗಡೆ ಎಲ್ಲೋ ಇಟ್ಟಿದ್ಯಲ್ಲ? ಇಲ್ಲ, ದುಡ್ಡು ಮನೇಲೇ ಇದೆ. ಏನೋ ಹೇಳ್ತಿದ್ಯಾ? ದುಡ್ಡು ಹೊರಗಡೆ ಮುಚ್ಚಿಡು ಅಂತ ರಾತ್ರಿನೇ ಹೇಳಿದ್ನಲ್ಲ. ಇವತ್ ಬೆಳಿಗ್ಗೆನೆ ಎದ್ದು ದುಡ್ಡು ತಗೊಂಡು ಹೊರಗೆ ಹೋದೆ. ಮನೆ ಹೊರಗಡೆ ವಾಕಿಂಗ್ ಮಾಡ್ತಿದ್ ನಮ್ಮಪ್ಪ ಕಾಣಿಸಿದ್ರು. ಅವ್ರ ಕಣ್ ತಪ್ಪಿಸಿ ಅದು ಹೇಗೆ ಹೋಗೋದಂತ ಗೊತ್ತಾಗದೆ ದುಡ್ಡನ್ನ ಮನೇಲೇ ಇಟ್ಟಿದ್ದೀನಿ. ಎಂತ ಕೆಲಸ ಮಾಡ್ದೆ ಅಖಿಲ್? ಮನೆಗೆ ಹೋಗಿರೋ ಬಸ್ಸು ಅಕ್ಕ ದುಡ್ಡು ನೋಡಿದ್ರೆ ಇಲ್ಲಿಗೆ ತಗೊಂಡ್ ಬಂದ್ರೆ? ಅದಕ್ಕೆ ಟೆನ್ಷನ್ ಅಲ್ಲಿ ಇದ್ದೀನಿ. ಮತ್ತೆ ಬೆಳಗ್ಗೆ ನಮ್ಮ ಹತ್ರ ಈ ವಿಷಯ ಹೇಳ್ಬೋದಿತ್ತಲ್ಲ, ಏನೋ ಒಂದ್ ಮಾಡ್ತಿದ್ವಿ. ಈಗೇನ್ ಮಾಡೋದು ಆಂಟಿ? ಒಂದ್ ಕೆಲ್ಸ ಮಾಡೋ, ವಸುಗಿಂತ ಮೊದ್ಲು ನೀನ್ ಮನೆಗೆ ಹೋಗಿ ಆ ದುಡ್ಡನ್ನ ತಗೊಂಡ್ಬಂದು ಕನಕಂಗ್ ಕೊಡು. ಅದು ದುಡ್ಡು ಕೊಟ್ಟು ಬಟ್ಟೆ ಒಡವೆಗಳನ್ನ ತಗೋತಿದ್ದೀವಲ್ಲ, ಶಾಪ್ನವರು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬೇಕು ಅಂತ ಕೇಳಿದ್ರು. ಅದನ್ನ ತಗೊಂಡು ಹೋಗೋಣ ಅಂತ ಬಂದೆ. ಅಷ್ಟೇನಾ? ನಾನು ಇನ್ನೇನೋ ಆಯ್ತು ಅಂತ ಗಾಬರಿ ಆದೆ ಕಣಮ್ಮ. ಬೇಗ ತಗೊಂಡು ಹೋಗಮ್ಮ. ಅಜ್ಜಿ, ನಾನು ಮಾಡಿರೋ ವಿಡಿಯೋಸ್ನ ನೋಡಿ ಅಜ್ಜಿ. ಈ ವಿಡಿಯೋಸ್ನ ನನ್ನ ಮಮ್ಮಿ ಕೂಡ ತೋರಿಸ್ತೀನಿ. ಸರಿ, ತೋರಿಸು. ಮಮ್ಮಿ, ಬ್ಯಾಗಲ್ಲಿ ಇಟ್ಟಿದ್ದ ದುಡ್ಡು ಏನಾಯ್ತು? ಯಾರು ಬದಲಾಯಿಸಿರ್ಬೋದು? ನಾನ್ ಮನೆಗೆ ಹೋಗಿ 1 ಗಂಟೆ ಒಳಗೆ ವಾಪಸ್ ಬರ್ತೀನಿ. ವಾಪಸ್ ಬರ್ತೀರಾ ಇಲ್ಲ ಒಡವೆ ಜೊತೆ ಓಡ್ ಹೋಗ್ತೀರಾ? ಆ ಒಡವೆಗಿಂತ ಬೆಲೆ ಬಾಳೋ ವ್ಯಕ್ತಿಗಳನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಈ ವಿಷಯ ಅತ್ತೆ ಮಾವಂಗ್ ಗೊತ್ತಾದ್ರೆ ಗಾಬರಿ ಆಗ್ತಾರೆ. ಗೊತ್ತಿಲ್ದಂಗೆ ದುಡ್ಡು ಎಲ್ಲಿದೆ ಅಂತ ಹುಡುಕ್ಬೇಕು. ಮಮ್ಮಿ, ನೈಟ್ ಮಾಡಿರೋ ವಿಡಿಯೋಸ್ನ ನೋಡ್ದಾ? ಆಮೇಲೆ ನೋಡ್ತೀನಿ ರಾಕಿ. ಪ್ಲೀಸ್, ಇವಾಗ್ಲೇ ನೋಡು. ಅಜ್ಜಿ ತಾತ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ನಾನ್ ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಹೊರಗಡೆ ಹೋಗು. ಒಂದ್ಸಲ ನೋಡು ಮಮ್ಮಿ. ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ನೋಡಲ್ವಾ? ನನ್ಗೋಸ್ಕರ ನೋಡು ಮಮ್ಮಿ. ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಯಾಕೆ ಕೋಪ ಬರಿಸ್ತೀಯಾ? ಹೋಗು. ಸಾರಿ ರಾಕಿ. ಏನಾಯ್ತಮ್ಮ? ಯಾಕೆ ರಾಕಿ ಮೇಲೆ ಕೂಗಾಡ್ತಿದ್ಯಾ? ಸಾರಿ ಮಮ್ಮಿ, ನೀನ್ ಟೆನ್ಷನ್ ಅಲ್ಲಿ ಇದ್ಯಾ ಅಂತ ಗೊತ್ತಿಲ್ಲದೆ ತಪ್ಪು ಮಾಡ್ದೆ. ರಾಕಿನ ಕರ್ಕೊಂಡು ನಾವು ಪಾರ್ಕ್ ಹೋಗ್ತೀವಮ್ಮ. ನೀನ್ ಕೆಲ್ಸ ನೋಡ್ಕೋ. ಕಾಣಿಸ್ತಾಳೆ. ಒಡವೆ ಇಷ್ಟ ಆಯ್ತಾ ಅದಕ್ಕೆ? ನಿನ್ ಸೆಲೆಕ್ಷನ್ ಇಷ್ಟ ಆಗದೆ ಇರತ್ತಾ ಅಭಿ? ನಾವು ಕೂಡ ಇಷ್ಟು ಒಳ್ಳೆ ಒಡವೆ ತಗೊಳ್ಳಲ್ಲ ಅಭಿ. ತುಂಬಾ ಚೆನ್ನಾಗಿದೆ. ಬಟ್ಟೆಗಳೆಲ್ಲ ಹೇಗಿದೆ ಮಾವ? ನಮಗ್ ಬೇಡ ಅಂತ ಹೇಳದ್ನಲ್ಲಮ್ಮ, ಯಾಕೆ ತಗೊಂಡ್ಬಂದ್ರಿ? ಪ್ರತಿ ಹಬ್ಬಕ್ಕೂ ನೀವೆಲ್ಲ ನಮ್ಗೆ ಹೊಸ ಬಟ್ಟೆ ಕೊಡಿಸ್ತಾ ಇದ್ರಲ್ಲ ಡ್ಯಾಡಿ. ಅಂಥದ್ರಲ್ಲಿ ಮನೆಯಲ್ಲಿ ಮದುವೆ ಇಟ್ಕೊಂಡು ಎಲ್ಲರೂ ಹೊಸ ಬಟ್ಟೆ ಹಾಕೊಳ್ತಿದ್ರೆ ಹೇಗೆ ಹೇಳಿ? ಇನ್ನು ಮದ್ವೆ ಖರ್ಚಿದೆಯಲ್ಲ ಅಭಿ. ಅದೆಲ್ಲ ನಾವು ನೋಡ್ಕೋತೀವಿ ಅತ್ತೆ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಏನ್ ಈ ವಸು ಹೋಗಿರೋ ದುಡ್ಡಿನ ಬಗ್ಗೆ ಏನು ಮಾತಾಡ್ತಿಲ್ಲ? ದುಡ್ಡನ್ನ ಆಚೆ ಕಡೆ ಇಡೋ ಅಂದ್ರೆ ಅಖಿಲು ಮನೇಲೆ ಇಟ್ಸತ್ತ. ಇಲ್ಲ ಅಂದಿದ್ರೆ ನಗ್ತಿರೋ ಇವರೆಲ್ರು ಅಳ್ತಾ ಇರ್ತಿದ್ರು. ಅದ್ ಸರಿ, ಅಖಿಲ್ ಹಾರಿಕಾ ಎಲ್ಲಿ? ಅತ್ತೆ, ಏನ್ ಪರಿಸ್ಥಿತಿ? ಏನೋ ಕಣೋ, ವಸು ದುಡ್ಡಿನ ಬಗ್ಗೆ ಮಾತೇ ಆಡ್ತಿಲ್ಲ. ಅಷ್ಟಕ್ಕೂ ದುಡ್ಡನ್ನ ನಾವ್ ಎತ್ಕೊಂಡಿಲ್ಲ ಅಂತ ವಸು ಅಕ್ಕ ಅನ್ಕೊಂಡಿರ್ಬೇಕು. ಅವಳ ಮನ್ಸಲ್ಲಿ ಏನಿದೆ ಅಂತ ನನಗೆ ಹೆಂಗೆ ಗೊತ್ತು? ಅಖಿಲ್, ಹಾರಿಕಾ,
ಬನ್ನಿ ಇಲ್ಲಿ. ಯಾಕಣ್ಣ? ಬಾ ಅಂತ ಇದೀನಲ್ಲೋ, ಇಲ್ಲಿ ಬನ್ನಿ. ಏನಣ್ಣ? ನನ್ನ ಗಂಡಂಗೆ ಯಾಕೆ ಹೊಡೆದ್ರಿ ಭಾವ? ಅಯ್ಯೋ, ಕೇಳ್ತಿದ್ರೆ ಹೊಡಿತಿದ್ರಲ್ಲ. ಅಷ್ಟಕ್ಕೂ ಯಾಕೆ ನಮ್ಗೆ ಹೊಡಿತಿದ್ದೀರಾ? ನೀವು ಮಾಡಿರೋ ಕೆಲ್ಸಕ್ಕೆ ಹೊಡೆಯೋದಲ್ವೋ, ಕತ್ತರಿಸಿ ತುಂಡು ತುಂಡು ಮಾಡ್ಬೇಕು. ಅಂತ ತಪ್ಪು ನಾವೇನ್ ಮಾಡಿದ್ವಿ ಮಾವ? ನೀವೇನ್ ಮಾಡಿದೀರಾ ಅಂತ ನಿಮಗ್ ಗೊತ್ತಿಲ್ವಾ ಹಾರಿಕಾ? ಏನ್ ಮಾಡಿದೀವಿ ಅಂತ ಹೇಳಿ. ಮನೇಲಿರೋ ದುಡ್ಡನ್ನ ಬದಲಾಯಿಸಿ ವೈಟ್ ಪೇಪರ್ಸ್ ಇಟ್ಟಿದ್ದಾರೆ. ಶಾಪಿಂಗ್ ಮಾಲ್ ಅಲ್ಲಿ ಅಭಿ ವಸುಗೆ ಅವಮಾನ ಆಗೋ ತರ ಮಾಡಿದ್ರು. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಇವರು ದುಡ್ಡನ್ನ ಕಳ್ತನ ಮಾಡಿದಾರೆ ಆಫೀಸರ್. ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡೋಗಿ. ನಾನು ನಿನ್ ತಮ್ಮ ಅಣ್ಣ, ನನ್ನ ಅರೆಸ್ಟ್ ಮಾಡಿಸ್ತೀಯಾ? ಛೀ, ನೀನೊಬ್ಬ ತಮ್ಮನೇನೋ? ಉಂಡು ಮನೆಗೆ ದ್ರೋಹ ಮಾಡೋ ಖದೀಮ ನೀನು. ಇಂಥವ್ ನಿರ್ಬೇಕಾಗಿರೋದು ಮನೇಲಲ್ಲ, ಜೈಲಲ್ಲಿ. ಅಯ್ಯೋ, ಇಷ್ಟು ಚಿಕ್ಕ ತಪ್ಪಿಗೆ ಅಷ್ಟು ದೊಡ್ಡ ಶಿಕ್ಷೆನ? ಬೇಡ ಭಾವ. ಇದು ಚಿಕ್ಕ ತಪ್ಪ. ಮದ್ವೆ ನಿಂತೋಗಿದ್ದಿದ್ರೆ ಶ್ರಾವ್ಯ ನೇಣ್ ಹಾಕೊಂಡ್ ಸತ್ತೋಗ್ತಿದ್ಲು. ಆಗೇನ್ ಮಾಡ್ತಿದ್ರಿ? ಶ್ರಾವ್ಯನ್ ಪ್ರಾಣನ ವಾಪಸ್ ತಂದ್ಕೊಡ್ತಿದ್ರಾ? ಯಾವತ್ತೂ ಹಾಗಾಗಿಲ್ವೇ ಅಣ್ಣ? ಅದ್ಕೆ ಏನ್ ಹಾಗೆ ನೋಡ್ತಿದ್ದೀರಾ? ನಾವ್ ಸ್ಟೇಷನ್ಗೆ ಹೋದ್ರೆ ಮನೆ ಗುಟ್ಟು ರಟ್ಟಾಗತ್ತಲ್ವಾ? ಕುಟುಂಬದ ಮಾನ ಮರ್ಯಾದೆ ಬೀದಿ ಪಾಲಾಗತ್ತಲ್ವಾ? ಪರವಾಗಿಲ್ಲ ಸುಮಂಗಲಿ, ನೀವು ಸತ್ ಹೋದ್ರೂ ನಮ್ಗಾಗೋ ತೊಂದ್ರೆ ಏನೂ ಇಲ್ಲ. ಇನ್ನು ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಅಮ್ಮ ನಮ್ಮನ್ನ ಅರೆಸ್ಟ್ ಮಾಡ್ಬೇಡಿ ಅಂತ ಹೇಳಮ್ಮ. ಒಳ್ಳೆಯವರಾಗಿರಿ ಅಂತ ನಿಮ್ಗೆ ಅದೆಷ್ಟು ಸಲ ಹೇಳಿದೀನಿ. ನೀವ್ ಬದ್ಲಾಗಲ್ಲ ಅಲ್ಲ? ಜೈಲಲ್ಲಿ ಶಿಕ್ಷೆ ಅನುಭವಿಸೋವರೆಗೂ ನಿಮಗ್ ಬುದ್ಧಿ ಬರೋದಿಲ್ಲ. ತಿಳಿದೆ ತಪ್ಪು ಮಾಡಿದ್ವಿ ವಸು ಅಕ್ಕ, ನಮ್ಮನ್ನ ಕ್ಷಮಿಸಿ. ಇದೊಂದ್ಸಲ ಬಿಟ್ಬಿಡಿ. ನಿಮ್ಗೆ ಅಯ್ಯೋ ಪಾಪ ಅಂತ ಹೇಳ್ಬಾರ್ದು ಹಾರಿಕಾ. ನಿಮ್ಗೆ ಶಿಕ್ಷೆ ಆಗ್ಲೇಬೇಕು. ಅಣ್ಣ ಪ್ಲೀಸ್ ಅಣ್ಣ, ನಿನ್ ಕಾಲ್ ಹಿಡ್ಕೋತೀನಿ ಅಣ್ಣ. ಇವ್ರನ್ನ ಎಳ್ಕೊಂಡು ಹೋಗಿ. ಹೋಗೋ. ಅಣ್ಣ, ಅಖಿಲ್, ಲೋ, ಅಭಿ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ನಿನ್ ಕಾಲಿಗೆ ಬೀಳ್ತೀನಿ ಅಣ್ಣ, ಅರೆಸ್ಟ್ ಮಾಡಬೇಡಿ ಅಂತ ಹೇಳೋಣ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಒಂದ್ಸಲ ಅಣ್ಣ ನಾನು ಹೇಳೋದು ಕೇಳೋಣ. ಅಣ್ಣ ನನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳೋಣ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ಬಿಡಿ ನನ್ನ ಅಣ್ಣ, ಕರ್ಕೊಂಡು ಹೋಗ್ತಿದ್ದಾನೆ ಅಣ್ಣ. ಹೇಳೋಣ ಪ್ಲೀಸ್ ಅಣ್ಣ. ಅಣ್ಣ ಪ್ಲೀಸ್. ನೀರ್ ಕುಡಿ. ಹುಷಾರು ಹುಷಾರು. ನಾನಾ ಮೇಡಮ್? ನೀನೇ ಬ್ರದರ್. ನೀನು ನರಿಬಾಲ ಹಿಡ್ಕೊಂಡ್ ಬಂದಿದ್ಯಾ. ಇನ್ನು ನಿನ್ ಲೈಫ್ ಸೆಟಲ್ ಆದಂಗೆನೆ. ನೀವೇನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಹೇಳದ್ನಲ್ಲ, ನೀನು ಶ್ರಾವ್ಯನ್ ಮನೆಗ್ ಹೋಗ್ಬೇಕು. ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ನಿನ್ನೆ ಕೊಂಡ್ಕೊಂಡಿರೋ ಒಡವೆನ ತಗೊಂಡ್ ಬರ್ಬೇಕು. ಆ ಒಡವೆಯಿಂದ ನನ್ನ ಲೈಫ್ ಎಲ್ಲಿ ಸೆಟಲ್ ಆಗುತ್ತೆ ಮೇಡಮ್? ಆ ಒಡವೆ ಮಾರಿದ್ರೆ 10 ಲಕ್ಷನೂ ಬರಲ್ಲ. ನಿನಗ್ ಬೇಕಾಗಿರೋಷ್ಟು ದುಡ್ಡನ್ನ ನಾನ್ ಕೊಡ್ತೀನಿ. ನನಗ್ ಬೇಕಾಗಿರೋದು
ಶ್ರಾವ್ಯನ್ ಮದ್ವೆ ನಿಂತ್ ಹೋಗೋದು. ಆ ಒಡವೆನೇ ಇಲ್ಲ ಅಂದ್ರೆ ಗಂಡಿನ ಮನೆಯವ್ರಿಗೆ ವಿಷಯ ತಿಳಿಯತ್ತೆ, ಅದರಿಂದ ಮದ್ವೆ ನಿಂತೋಗತ್ತೆ. ನಮ್ ಮೇಡಮ್ ಅವ್ರ ಸೇಡು ತೀರೋಗತ್ತೆ. ನಿನ್ ಸೇಡುನು ತೀರುತ್ತೆ ರಾಹುಲ್. ಆ ಶ್ರಾವ್ಯ ನಿನ್ನ ಲವ್ ಮಾಡಿ ಚೀಟ್ ಮಾಡಿದ್ಲು ಅಂತ ಹೇಳ್ದೆಯಲ್ಲ, ನಿನಗ್ ಸಿಗದೆ ಇರೋ ಆ ಶ್ರಾವ್ಯ ಬೇರೆ ಯಾರಿಗೂ ಸಿಗ್ಬಾರ್ದು. ಆ ಮನೇಲಿ ಮದ್ವೆ ಆಗದೆ ಉಳ್ದಿರೋ ಸುಮಂಗಲಿ ಅಂತ ಒಬ್ಳಿದಾಳೆ. ಅವಳ ಥರ ಶ್ರಾವ್ಯನು ಲೈಫ್ ಲಾಂಗ್ ಅಳ್ಬೇಕು. ಹೌದು ಮೇಡಮ್, ಅವಳು ಚಿಕ್ಕಪ್ಪನ ಕರ್ಕೊಂಬಂದು ಆ ಶ್ರಾವ್ಯ ನಂಗೆ ಹೊಡ್ಸಿದ್ಲು. ಅವಳ ಮೇಲೆ ರಿವೆಂಜ್ ತೀರಿಸ್ಕೋಬೇಕು. ಅದಕ್ಕೆ ಹೇಳ್ತಾ ಇರೋದು, ಈಗ್ಲೇ ಆ ಮನೆಗೆ ಹೋಗು. ಶ್ರಾವ್ಯನ ಪಕ್ಕ ಕರೆದು ಒಡವೆ ಕೇಳು, ಹೆದ್ರಸು, ಭಯ ಹುಟ್ಸಿ ಒಡವೆ ತಗೊಂಡ್ ಬಾ. ನಿನಗ್ 1 ಕೋಟಿ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್, ಈಗಲೇ ಹೋಗಿ ಒಡವೆ ತಗೊಂಬರ್ತೀನಿ. ನನಗೆ ಯಾಕೋ ಅವನ ಮೇಲೆ ಡೌಟ್ ಬರ್ತಿದೆ ಮೇಡಮ್. ಈ ಪ್ಲಾನು ವರ್ಕೌಟ್ ಆಗತ್ತೆ ಅಂತೀರಾ? ಅಶುಭ ನುಡ್ದೆ ಅಂದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಈ ಪ್ಲಾನ್ ವರ್ಕೌಟ್ ಆಗ್ಲೇಬೇಕು. ಮದ್ವೆ ನಿಲ್ಬೇಕು. ನನ್ ದ್ವೇಷ ತಣ್ಣಗಾಗ್ಬೇಕು. ಸಾರಿ ಮೇಡಮ್, ನಿಮ್ ಪ್ಲಾನ್ ಸಕ್ಸಸ್ ಆಗತ್ತೆ. ಯಾರಂಕಲ್ ನೀವು? ಚಪ್ರ ತಂದಿದ್ದೀನಿ ಅಂತ ಹೇಳೋ. ಡ್ಯಾಡಿ, ಹಾ ರಾಕಿ, ಚಪ್ರ ಹಾಕೋರ್ ಬಂದಿದ್ದಾರೆ. ನೀವು ಒಳಗೆ ಹೋಗಿ ಕೆಲಸ ನೋಡಮ್ಮ. ಆ ಚಪ್ರನ ಅಲ್ಲಿಡಪ್ಪ. ನಮಸ್ಕಾರ ಪುರೋಹಿತ. ಯಾಕೆ ತಡ ಆಯ್ತು? ಶ್ರಾವಣ ಮಾಸ ಅಲ್ವಾ, ಗುಡಿಲಿ ಭಕ್ತರು ಜಾಸ್ತಿ, ಅದಕ್ಕೆ ತಡ ಆಯ್ತು. ಚಪ್ರದ ಪೂಜೆಗೆ ಎಲ್ಲ ಸಿದ್ಧ ಆಗಿದೆ ಅಲ್ವಾ, ಬೇಗ ಮುಗಿಸ್ಕೊಂಡು ಗುಡಿಗೆ ಹೋಗ್ಬೇಕು. ಎಲ್ಲ ರೆಡಿಯಾಗಿದೆ ಪುರೋಹಿತ್ರೆ. ಹಾ, ಹಾಗಾದ್ರೆ ಹುಡುಗಿನ ಕರೆದ್ಬಿಡಿ, ಬೇಗ ಪೂಜೆ ಶುರು ಮಾಡೋಣ. ಹಾಗೆ ಆಗ್ಲಿ ಪುರೋಹಿತ್ರೆ. ಜಯಂತಿ, ಪಾವನಿ, ವಸು, ಶ್ರಾವ್ಯನ ಕರ್ಕೊಂಡು ಬನ್ನಿ. ಅತ್ತೆ, ಅಖಿಲ್, ಹರಿಕಾ, ನೀವೂನು ಬನ್ನಿ. ಅವನು ಇಲ್ಲಿಗೂ ಬಂದಿದ್ದಾನಾ? ಹರಿ ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಮಹಾಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಯಂ ಮಹೋಕ್ತಸ್ತು ಮಹೋಕ್ತೋಸ್ತು. ಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರಶುಚಿಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಃ ನಸ್ಮನ್ನೋತಿವಿಶ್ವೇದಸಾದನಂ. ಶ್ರೀಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ. ತಚ್ಛಂಯೋರಾ ಪ್ರಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ. ದೈವಿ ಕಮಾನ್ ಚಿನ್ನ, ಫೋನ್ ಲಿಫ್ಟ್ ಮಾಡು. ಹಲೋ. ಏನ್ ಚಿನ್ನ,
ನಿದ್ದೆ ಮಾಡ್ತಿದ್ಯಾ? ನಂಗೆ ಗೊತ್ತು ನಿಂಗೆ ನಿದ್ದೆ ಬರಲ್ಲ ಅಂತ. ಒಡವೆ ವಿಷಯ ಏನ್ ಮಾಡ್ದೆ ಚಿನ್ನ? ತಗೊಂಬರ್ತಿದ್ಯಾ ಇಲ್ವಾ? ಪ್ಲೀಸ್ ಆ ಒಡವೆ ಬಿಟ್ಟು ಬೇರೆ ಏನಾದ್ರೂ ಕೇಳು. ಇನ್ನೇನಿದೆ ನಿನ್ನ ಹತ್ರ ಕೊಡಕ್ಕೆ? ಹೋಗ್ಲಿ, ನನ್ನ ಮದ್ವೆ ಮಾಡ್ಕೊಂತ್ಯಾ? ಹೇಳು ಚಿನ್ನ, ನಿನ್ನ ಹೂವಲ್ಲಿಟ್ಟು ನೋಡ್ಕೊಂತೀನಿ, ಪ್ರಾಮಿಸ್. ಯಾಕೆ ಮಾತಾಡ್ತಿಲ್ಲ ಚಿನ್ನ? ನನ್ನ ಮದ್ವೆ ಮಾಡ್ಕೊಳ್ಳೋದು ನಿಂಗಿಷ್ಟ ಇಲ್ಲ ಅಲ್ವಾ? ಹಾಗಾದ್ರೆ ಒಡವೆ ಕೊಟ್ಬಿಡು. ನನ್ ಮದ್ವೆಗೋಸ್ಕರ ನಮ್ ಚಿಕ್ಕಮ್ಮ ಚಿಕ್ಕಪ್ಪ ತುಂಬಾ ಕಷ್ಟಪಡ್ತಿದ್ದಾರೆ. ಜೀವನ ಮಾಡಕ್ಕೆ ನಾನು ಕಷ್ಟಪಡ್ತಿದ್ದೀನಿ. ಜಾಸ್ತಿ ಡಿಸ್ಕಷನ್ ಬೇಡ. ಇವಾಗ ಇಲ್ಲಿಗೆ ಒಡವೆ ತಗೊಂಬಂದ್ರೆ ಸರಿ, ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆನೆ ಸೀದಾ ನಿಮ್ಮ ಅತ್ತೆ ಮನೆಗೆ ಹೋಗಿ ನನ್ನ ಫೋನಲ್ಲಿರೋ ನಮ್ಮ ಪ್ರೇಮ ಕತೆ ಅಷ್ಟು ತೋರಿಸ್ತೀನಿ. ಮದ್ವೆ ನಿಂತೋಗುತ್ತೆ. ನಿಮ್ಮ ಮನೆ ಹತ್ರ ಇರೋ ಕೊನೆ ಬೀದಿಯಲ್ಲಿದ್ದೀನಿ. 10 ನಿಮಿಷದಲ್ಲಿ ಒಡವೆ ತಗೊಂಡು ಆಚೆ ಬಾ, ಇಲ್ಲ ಅಂದ್ರೆ ನಾಳೆನೆ ನಿಮ್ಮ ಅತ್ತೆ ಮನೆಗೆ ಹೋಗ್ತೀನಿ. ನನ್ ಮದ್ವೆ ನಿಂತ್ರು ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಚಿಕ್ಕಮ್ಮ ಚಿಕ್ಕಪ್ಪಂಗೆ ಚೀಟ್ ಮಾಡಲ್ಲ. ಏನ್ ಮಾಡ್ತಿದ್ಯಾ ಶ್ರಾವ್ಯ? ಏನಿಲ್ಲ ಚಿಕ್ಕಮ್ಮ. ಮತ್ತೆ ಆ ಬೀರುಲಿರೋ ಒಡೆಯೋ ಬ್ಯಾಗ್ನ ಯಾಕಮ್ಮ ತೆಗ್ದೆ? ಮತ್ತೆ ಅದನ್ನ ಯಾಕೆ ಒಳಗಿಟ್ಟೆ? ಶಾಪಿಂಗ್ ಹೋಗಿ ಬಂದಾಗಿಂದ ನಿನ್ ವರ್ತನೆ ಬದಲಾಗಿದೆ. ಶಾಪಿಂಗ್ ಮಾಲಲ್ಲಿ ಟೆನ್ಷನ್ ಆಗಿದ್ದೆ. ಶ್ರಾವ್ಯ, ನೀನ್ ಪ್ರೀತಿಸಿದವನನ್ನೇ ಮದ್ವೆ ಮಾಡ್ಕೋತಾ ಇದ್ಯಾ? ಆ ಖುಷಿನೂ ಕಾಣಿಸ್ತಾ ಇಲ್ಲ. ನಾನ್ ಗಮನಿಸ್ತಾನೆ ಇದ್ದೀನಿ. ಯಾವುದಕ್ಕೂ ಭಯ ಪಡ್ತಿದ್ಯಾ? ಯಾಕೆ ಶ್ರಾವ್ಯ? ಏನ್ ನಡೀತಮ್ಮ? ಭಯ ಪಡದೆ ಹೇಳಿ ನೀನು. ಅದು ಏನೇ ಆಗಿರ್ಲಿ ಅದನ್ನ ನಾವು ನೋಡ್ಕೊಳ್ತೀವಿ. ಚಿಕ್ಕಮ್ಮ. ಅಯ್ಯೋ ಶ್ರಾವ್ಯ, 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 ಏನಾಯ್ತು? ಸಾರಿ ಚಿಕ್ಕಮ್ಮ, ಸಾರಿ ಚಿಕ್ಕಪ್ಪ, ಐ ಆಮ್ ವೆರಿ ಸಾರಿ. ಏನಾಯ್ತು ಶ್ರಾವ್ಯ? ಅಲ್ದೆ ಹೇಳು. ಅವನ್ ಮತ್ತೆ ಬಂದಿದ್ದಾನೆ ಚಿಕ್ಕಮ್ಮ. ಯಾರು? ರಾಹುಲ್. ನನ್ ಹೆದರ್ಸ್ತಿದ್ದಾನೆ ಚಿಕ್ಕಪ್ಪ. ಒಡವೆ ಕೊಡದೆ ಇದ್ರೆ ರಾಜೇಶ್ ಅವ್ರಿಗೆ ಫೋಟೋಸು ವಿಡಿಯೋಸು ಕೊಟ್ಟು ಮರ್ಯಾದೆ ತೆಗಿತೀನಿ ಅಂತ ಹೆದರ್ಸ್ತಿದ್ದಾನೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ
ಅವನಿಗೆ ಒಡವೆ ಕೊಟ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ನನಗೋಸ್ಕರ ನೀವು ಪಡ್ತಿರೋ ಕಷ್ಟ ನೆನೆಸ್ಕೊಂಡು ನಿಮಗ್ ಮೋಸ ಮಾಡಕ್ ಮನ್ಸಾಗ್ಲಿಲ್ಲ ಚಿಕ್ಕಪ್ಪ. ಅದಕ್ಕೆ ಅದನ್ನೆಲ್ಲ ಅಲ್ಲೇ ಇಟ್ಟು ಸತ್ ಹೋಗೋಣ ಅಂದ್ಕೊಂಡೆ. ಸಾರಿ ಚಿಕ್ಕಪ್ಪ. ನೀನ್ ಯಾಕಮ್ಮ ಸಾಯ್ಬೇಕು? ನಿನ್ನ ಹೆದರ್ಸ್ದೊಂದ್ ಸಾಯ್ಬೇಕು. ಎಲ್ಲಮ್ಮ ಅವನು? ನಿನಗೆ ಎಷ್ಟು ಧೈರ್ಯ ಆಗಿದ್ರೆ ನಮ್ಮನೆ ಹುಡುಗಿ ತಂಟೆಗೆ ನೀವ್ ಹೇಳಿದ್ದನ್ನೆಲ್ಲ ಬರ್ದಿದ್ದೀನಪ್ಪ, ಇನ್ನೇನ್ ಬೇಕು? ಕೊಂತ ಆಸೆಪಟ್ಟೆ, ಆಸ್ತಿ ಹೋಯ್ತು, ಆಸೆಗಳೆಲ್ಲ ಮಾಡೋಣ. ಈಗ ಈಡೇರ್ದಿರೋ ಆಸೆಗಳು ಆಗ ನೆರವೇರತ್ವೆ. ಅಷ್ಟೊತ್ತಿಗೆ ನಾವು ಬದುಕಿರ್ತೀವೋ ಇಲ್ವೋ, ಅವ್ರ ಮದ್ವೆ ನಾವು ಕಣ್ಣಾರ ನೋಡ್ತೀವೋ ಇಲ್ವೋ. ಮಮ್ಮಿ ಏನ್ ರಾಕಿ? ಈ ಲೆಟರ್ ನೋಡು. ಏನು ಸೋರೆ? ಆ ಲೆಟರ್ ಯಾರ್ದು? ಯಾರು ಬರ್ದಿದ್ದು? ಅದು ಶ್ರಾವ್ಯ. ಶ್ರಾವ್ಯಗೇನಾಯ್ತು? ಶ್ರಾವ್ಯಕ್ಕ ಮನೆ ಬಿಟ್ಟು ಹೋಗಿದ್ದಾಳೆ ಡ್ಯಾಡಿ. ವಾಟ್? ಶ್ರಾವ್ಯ ಮನೆ ಬಿಟ್ಟು ಹೋದ್ಲಾ? ಚಿಕ್ಕಮ್ಮ, ಚಿಕ್ಕಪ್ಪ, ನನ್ನ ಕ್ಷಮಿಸಿ. ನಾನು ಈ ಮದ್ವೆ ಮಾಡ್ಕೊಳ್ಳಲ್ಲ. ಮುರುಳಿಗೆ ನನ್ನ ಮೇಲಿನ್ನೂ ದ್ವೇಷ ಇದೆ. ಹೇಗಾದ್ರೂ ಈ ಮದ್ವೆನ ನಿಲ್ಸಿ ನಮ್ಮ ಮರ್ಯಾದೆ ತೆಗಿತೀನಿ ಅಂತಿದ್ದಾನೆ. ಅವನ ಹತ್ರ ಇನ್ನೂ ಸಾಕ್ಷಿ ಇದೆಯಂತೆ. ಅದನ್ನ ತೋರಿಸಿ ಮದ್ವೆ ದಿನ ಮದ್ವೆ ನಿಲ್ಸ್ತೀನಿ ಅಂತ ಹೆದರ್ಸ್ತಿದ್ದಾನೆ. ನನ್ ಮದ್ವೆಗೋಸ್ಕರ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ಇನ್ನು ನಿಮಗ್ ತೊಂದರೆ ಕೊಡಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಿಮ್ಗೂ ಹೇಳ್ದೆ ಹೊರಟು ಹೋಗ್ತಿದ್ದೀನಿ. ದಯವಿಟ್ಟು ನನ್ ಹುಡ್ಕೋ ಪ್ರಯತ್ನ ಮಾಡಬೇಡಿ. ಐ ಮಿಸ್ ಯು ಚಿಕ್ಕಪ್ಪ. ಏನ್ರಿ ಇದು? ಶ್ರಾವ್ಯ ಇಂಥ ಕೆಲಸ ಮಾಡಿತಾಳೆ? ರಾತ್ರಿ ಅವಳಿಗೆ ಅಷ್ಟೊಂದು ಧೈರ್ಯ ಹೇಳಿದ್ವಲ್ಲ, ಯಾಕೆ ಹೀಗೆ ಮಾಡಿದ್ಲು?
ತುಂಬಾ ಒಳ್ಳೆ ಕೆಲ್ಸ ಮಾಡಿದಾಳೆ. ಮದ್ವೆ ಹುಡುಗಿನೇ ಇಲ್ಲ ಅಂದ್ಮೇಲೆ ಮದ್ವೆ ಎಲ್ಲಾಗತ್ತೆ? ಆ ಚಿನ್ನಾಭರಣ ಎಲ್ಲ ಉಳಿದು ಹೋಗುತ್ತೆ. ಅದನ್ನೆಲ್ಲ ಮಾರಿ ಅಖಿಲು, ಹಾರಿಕಾ, ನಾನು ಅಮೆರಿಕಾಗ ಹೋಗ್ಬೋದು. ಈಗೇನ್ ಮಾಡೋದು? ಈ ವಿಷಯ ಅತ್ತೆ ಅವ್ರಿಗೆ, ಮಾವಂಗೆ, ಭಾವಂಗೆ, ಅಕ್ಕಂಗೆ ಗೊತ್ತಾದ್ರೆ ತಡ್ಕೋತಾರಾ? ಗಂಡಿನ ಕಡೆಯವ್ರಿಗೆ ಗೊತ್ತಾದ್ರೆ? ಹೊಸವ್ರೆ, ಈ ವಿಷಯನ ಯಾರಿಗೂ ತಿಳಿಸೋ ಅಗತ್ಯ ಇಲ್ಲ ಹೊಸವ್ರೆ. ಶ್ರಾವ್ಯ ಎಲ್ಲೇ ಇದ್ರೂ ಹುಡುಕಿ ಕರ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಯಾರಿಗೂ ಈ ವಿಷಯನ ಹೇಳಕ್ ಹೋಗ್ಬಿಡಿ. ರಾಕಿ, ನೀನು ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ. ಓಕೆ? ಓಕೆ ಡ್ಯಾಡಿ. ಶ್ರಾವ್ಯ ಎಲ್ಲಿದ್ದಾಳೋ? ಅವ್ರಿಗೆ ಶ್ರಾವ್ಯ ಸಿಕ್ಕದ್ಲೋ ಇಲ್ವೋ? ಗಂಡಿನ ಕಡೆಯವ್ರ ಮನೆಗೆ ಬರೋದ್ರೊಳಗೆ ಅವ್ರು ವಾಪಸ್ ಬರ್ತಾ ಇದ್ರೆ ಪರಿಸ್ಥಿತಿ ಏನು? ವಸು, ಶ್ರಾವ್ಯ ಯಾಕಿನ್ನು ಬಂದಿಲ್ಲ? ಅವಳಿಗೋಸ್ಕರನೇ ಕಾಯ್ತಿದ್ದೀನಕ್ಕ. ಶ್ರಾವ್ಯಂಗೆ ಫೋನ್ ಮಾಡಿದ್ರೆ ಎತ್ತುತ್ತಿಲ್ಲ. ನೀನ್ ಅಭಿಗ್ ಫೋನ್ ಮಾಡು. ಯಾಕಕ್ಕ? ಪೂಜೆ ಆದ ತಕ್ಷಣ ಬಂದ್ಬಿಡ್ತಾರೆ. ಅಷ್ಟ್ರೊಳಗೆ ಗಂಡನ ಕಡೆಯವ್ರು ಬಂದ್ರೆ? ಅಲ್ಲಿ ನೋಡು, ಅವ್ರು ಬಂದೇ ಬಿಟ್ರು ವಸು. ಅತ್ತೆ, ಮಾವ, ಏನು ಅಂದ್ರೆ ಗಂಡಿನ ಕಡೆಯವ್ರು ಬಂದ್ರು, ಬೇಗ ಬನ್ನಿ. ಚಿಕ್ಕಮ್ಮ, ಚಿಕ್ಕಪ್ಪ, ನನ್ನ ಕ್ಷಮಿಸಿ. ನನಗೋಸ್ಕರ, ನನ್ನ ಮದ್ವೆಗೋಸ್ಕರ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ಹೇಗಾದ್ರೂ ನನಗ್ ಮದ್ವೆ ಮಾಡ್ಬೇಕು ಅಂತಿದ್ರಿ. ಆದ್ರೆ ನಾನ್ ನಿಮ್ ನಂಬಿಕೆನ ಉಳಿಸ್ಕೊಳಕ್ಕಾಗ್ದೆ ನಿಮ್ಗೆ ಹೇಳ್ದೆ ಮನೆ ಬಿಟ್ಟು ಬಂದಿದ್ದೀನಿ. ನಾನೇನಾದ್ರೂ ನಿಮಗ್ ಹೇಳಿದ್ರೆ ಮುರುಳಿ ನಿಮ್ನ ಸಾಯಿಸ್ತೀನಿ ಅಂತಿದ್ದಾನೆ. ಅದಕ್ಕೆ ಹೇಳ್ದೆ ಕೇಳ್ದೆ ಹೋಗ್ತಿದ್ದೀನಿ. ಮತ್ತೆ ಜನ್ಮ ಅಂತ ಇದ್ರೆ ನಿಮ್ಗೆ ಮಗ್ಳಾಗ್ ಹುಡ್ತೀನಿ. ಈ ಜನ್ಮಕ್ಕೆ ನನ್ನ ಕ್ಷಮಿಸ್ಬಿಡಿ. ಇರೋ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿಯಾಗಿ ಸಿಗಾಕೊಂಡಿದ್ಯಾ ಕಣೆ. ಮನೆ ಬಿಟ್ಟು ಓಡ್ ಬಂದಿದ್ಯಾ ಅನ್ಸತ್ತೆ. ಇನ್ನಿನ್ ಖಂಡಿತ ಬಿಡಲ್ಲ. ನೀನು ಒಡವೆ ಕೊಡ್ಲಿ ಬಿಡ್ಲಿ, ನಿನ್ನ ನಾನು ಸ್ವಂತ ಮಾಡ್ಕೋತೀನಿ. ನೀನು ನನ್ನೋಳಾದ್ಮೇಲೆ ನನಗೆ ಬೇಕಾಗಿರೋ ದುಡ್ಡು ನಿಮ್ಮನೆಯವರಿಂದನೇ ತಗೋತೀನಿ. ಇವತ್ತು ನನ್ನಿಂದ ನಿನ್ನ ಆ ದೇವರು ಕೂಡ ಕಾಪಾಡಕ್ಕಾಗಲ್ಲ. ಈಗ್ಲೇ ಈ ಲೆಟರ್ನ ತಗೊಂಡ್ ಹೋಗಿ ಗಂಡಿನ ಕಡೆಯವ್ರ ಹತ್ರ ಇಡೋಣ. ಮದ್ವೆಗೂ ಮುಂಚೆ ಶ್ರಾವ್ಯನ್ಗೆ ಅಫೇರ್ ಇತ್ತು ಅಂತ ಅವರು ಫೈರ್ ಆಗಿ ಮದ್ವೆನ ಕ್ಯಾನ್ಸಲ್ ಮಾಡ್ತಾರೆ. ಒಡವೆ ಇಲ್ಲೇ ಉಳಿಯುತ್ತೆ, ನಮ್ಮನ್ನ ಅಮೆರಿಕ ಕಳಿಸ್ತಾರೆ. ಅಮೆರಿಕ ಕಳ್ಸೋದಲ್ಲ ಆಂಟಿ, ಹುಟ್ಟಿದ ಬಟ್ಟೆ ಜೊತೆ ನಮ್ಮನ್ನ ವಸ್ಸು ಅಕ್ಕ ಮನೆಯಿಂದ ಹೊರಗೂಡಿಸ್ತಾಳೆ. ಯಾಕೆ? ಹೇಗೂ ಮದ್ವೆ ನಿಂತೋಗುತ್ತಲ್ಲ. ನಮ್ಮಿಂದ ಮದ್ವೆ ನಿಂತೋದ್ರೆ ನಮ್ಮನ್ನ ಹೊರಗೆ ಕಳಿಸಿದ್ರೆ ಇನ್ನೇನ್ ಮಾಡ್ತಾರೆ? ನಮ್ಮಿಂದ ಯಾಕೋ? ಶ್ರಾವ್ಯನ್ಗಿದ್ದಿದ್ ಲವ್ ಅಫೇರ್ ಇಂದ ಮದ್ವೆ ನಿಂತೋಗುತ್ತೆ. ಆ ವಿಷಯ ನಮ್ಮಿಂದ ಗಂಡಿನ ಕಡೆಯವ್ರಿಗೆ ಗೊತ್ತಾಗ್ಬಾರ್ದು. ಅವ್ರಾಗೆ ತಿಳ್ಕೊಳ್ಳೋ ತರ ಮಾಡ್ಬೇಕು. ನಾವ್ ಹೇಳ್ದೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ನಾವು ಡೈರೆಕ್ಟ್ ಆಗಿ ಲೆಟರ್ ಕೊಡದೆ ಅವ್ರಿಗೆ ಕಾಣಿಸೋ ಹಾಗೆ ಮಾಡೋಣ. ಆಗ ನಮ್ ಕೈಗೆ ಕೆಸರಂಟಲ್ಲ. ಆದ್ರೆ ಗಂಡಿನ ಕಡೆಯವರು ಈ ಲೆಟರ್ನ ನೋಡದೇ ಇದ್ರೆ? ನೋಡೋ ಹಾಗೆ ಮಾಡೋಣ ಆಂಟಿ. ನಮ್ಮೇಲೆ ನಮ್ಮವರಿಗೆ ಡೌಟ್ ಬರ್ದಿರೋ ಹಾಗೆ ನೋಡ್ಕೋಬೇಕು. ಅದೇನೋ ನೀವೇ ಪ್ಲಾನ್ ಮಾಡಿ, ನನಗ್ ಗೊತ್ತಿಲ್ಲ. ನಾವೇ ಮಾಡ್ತೀವಿ. ನಡಿ ಹಾರಿಕಾ, ನಡಿ. ಏ ಅಖಿಲ್, ಇರು. ನಿಮ್ಮ ಕೈಗೆ ಬ್ರಹ್ಮಾಸ್ತ್ರದಂತ ಲೆಟರ್ ಕೊಟ್ಟಿದ್ದೀನಿ. ಈ ಪ್ಲಾನ್ ಹಾಳ್ ಮಾಡಿದ್ರೋ ಮತ್ತೆ ನಮ್ ಕತೆ ಮೊದ್ಲಿನ ತರ ಆಗತ್ತೆ.
ಹುಷಾರಾಗಿ ಯೋಚನೆ ಮಾಡಿ ಮಾಡು. ಹಾ, ಅಮೆರಿಕಕ್ಕೆ ಹೋಗಕ್ಕೆ ನಿನಗೆಷ್ಟು ಅರ್ಜೆಂಟೋ ನಮಗೂ ಅಷ್ಟೇ ಮುಖ್ಯ. ನಾವ್ ಯಾಕೆ ಹಾಳು ಮಾಡ್ತೀವಿ? ಅಟ್ಟಕ್ ಹಾರಿ ಗಟ್ಟಕ್ ಬಿದ್ರಂತೆ ಅನ್ನಲ್ವಾ, ಅದಕ್ಕೆ ಮೊದಲೇ ಎಚ್ಚರಿಸ್ತಾ ಇದ್ದೀನಿ. ಹಾ ಸರಿ, ಅದೆಲ್ಲ ನಮ್ಗೆ ಗೊತ್ತಿದೆ. ನೀನು ಅಪ್ಶಕನ ನೋಡಿಬೇಡ ಅಷ್ಟೇ. ಬೇಡ ರೀ, ಸಾಕು. ನೋಡಮ್ಮ ವಸು, ನಾವು ಮೊನ್ನೆ ತಗೊಂಡ್ವಲ್ಲ ಒಡವೆಗಳು, ಅದನ್ನ ತೋರ್ಸು. ಏನು ಬೇಕಾಗಿಲ್ಲ, ಮೊನ್ನೆ ನೋಡಿದ್ವಲ್ಲ. ಮತ್ತೆ ನೋಡಿದ್ರೆ ತಪ್ಪೇನಿದ್ಯಮ್ಮ. ಆದ್ರೂ ಅವತ್ತು ನಾವು ಬಿಲ್ ಕಟ್ಟಕ್ ಮುಂಚೆ ನೀವು ಒಡವೆ ನೋಡಿದ್ರಿ. ಬಿಲ್ ಕಟ್ಟಿ ಒಡವೆ ಮನೆಗ್ ತಂದ ಮೇಲೆ ನೀವ್ ನೋಡಿಲ್ಲ ಅಲ್ವಾ? ಒಂದ್ಸಲ ನೋಡಿ. ನಿಮ್ಮೇಲ್ ನಮ್ಗೆ ನಂಬಿಕೆ ಇದೆ ಕಣಮ್ಮ. ಅವ್ರು ಅಷ್ಟೊಂದ್ ಹೇಳ್ತಿದಾರಲ್ಲ ಅಜ್ಜಿ, ಒಂದ್ಸಲ ಒಡವೆ ನೋಡೋಣ. ನೀವ್ ಹೋಗಿ ಒಡವೆ ತಗೊಂಡ್ ಬನ್ನಿ. ನಾನ್ ತಗೊಂಡ್ ಬರ್ತೀನಿ. ಒಡವೆ ಇರೋದು ವಸುವಕ್ಕನ್ ರೂಮಲ್ಲಲ್ವಾ? ವಸುವಕ್ಕನೇ ತರ್ಲಿ. ನೀನ್ ಹೋಗಕ್ಕ. ಹೋಗು ವಸು, ನೀನ್ ಹೋಗಿ ಒಡವೆ ತಗೊಂಡ್ ಬಾ. ಹೋಗು, ನೀನ್ ಹೋಗಕ್ಕ. ವಸು, ನಿನ್ ಕಾಲ್ಗೇನಾಗಿದೆ? ಏನಿಲ್ಲ ಅತ್ತೆ. ಮತ್ತ್ಯಾಕಮ್ಮ ಹಾಗೆ ನಡೀತಿದ್ಯಾ? ಅದೇ ಅಣ್ಣ, ಶ್ರಾವ್ಯಂಗೋಸ್ಕರ ಕಾಯ್ತಾ ಕಾಲ್ ನೋವು ಬಂದಿರ್ಬೇಕು. ಸರಿಯಾಗಿ ನಡಿ ವಸು. ಆಂಟಿ, ಚೆನ್ನಾಗಿದ್ದೀರಾ ಆಂಟಿ? ಹಾ, ಚೆನ್ನಾಗಿದ್ದೀನಮ್ಮ. ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ಕಣಮ್ಮ. ಆಶೀರ್ವಾದ ಮಾಡಿ ಆಂಟಿ. ಅಂತ ನೋಡು. ಅಮ್ಮ ಸ್ವಾತಿ, ನಿನ್ ಪಕ್ಕದಲ್ಲಿ ಯಾವ್ದೋ ಕಾಗದ ಇದೆ. ನನ್ ಪಕ್ಕದಲ್ಲ? ಎಲ್ಲಿದೆ? ಈ ಕಡೆ ಅಲ್ಲ, ಆ ಕಡೆ ಬಿಳಿ ಕಾಗದ ಅಲ್ಲಿ. ಏನದು? ಏನಿದೆಯೋ ನೋಡಿ. ನಿಮ್ ಮನೇಲಿ ಎಲ್ ನೋಡಿದ್ರಲ್ಲಿ ಕಾಗದ ಚೂರಿರುತ್ತಾ? ಇಲ್ಲ ಇಲ್ಲ, ನಾವು ಮನೆ ತುಂಬಾ ನೀಟಾಗಿ ಇಟ್ಕೋತೀವಿ. ಅದು ನಿಮ್ ಪೇಪರ್ ಅನ್ಸುತ್ತೆ ನೋಡಿ. ಭಾವನವ್ರ ಹತ್ರ ಇದ್ದಿದ್ ಲೆಟರ್ ಮತ್ತೆ ಇವ್ರ ಹತ್ರ ಹೇಗ್ ಬಂತು? ಛೀ ಛೀ ಛೀ. ಏನ್ ಮಾಡ್ತಿದ್ದೀರಾ ನೀವು? ಸಾರಿ ರೀ, ನೋಡ್ಕೊಳ್ಳಿಲ್ಲ. ಐ ಆಮ್ ವೆರಿ ಸಾರಿ. ಏನ್ ನೋಡ್ಲಿಲ್ಲ? ಈ ಸ್ಯಾರಿ ಕಾಸ್ಟ್ ಎಷ್ಟು ಗೊತ್ತಾ? ಕಣ್ಣಲ್ಲಿ ಇಟ್ಕೊಂಡಿದ್ಯಾ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಗೊತ್ತಿಲ್ಲದೆ ಆಗೋಗಿದೆ ಬಿಡೆ. ಹೋಗಿ ಸ್ಯಾರಿ ಕ್ಲೀನ್ ಮಾಡ್ಕೋ ಸ್ವಾತಿ. ಅಕ್ಕ, ಸ್ವಾತಿ ಅವ್ರಿಗೆ ವಾಶ್ರೂಮ್ ತೋರ್ಸು. ಸರಿ ವಸು, ಬನ್ನಿ. ಹೋಗಮ್ಮ.
ಒಳ್ಳೆ ಸೀರೆ ಸ್ಪಾಯ್ಲ್ ಆಯ್ತು. ಛೇ, ಯಾಕಮ್ಮ ಹೀಗ್ ಮಾಡ್ದೆ? ಇನ್ನೇನ್ ಮಾಡ್ಲಿ ಚಿಕ್ಕಪ್ಪ, ಅವನ್ ಮತ್ತೆ ನನ್ ಹೆದರಿಸ್ದ, ನಿಮ್ಮನ್ನ ಸಾಯಿಸ್ತೀನಿ ಅಂತಂದ. ಭಯ ಆಯ್ತು, ಅದಕ್ಕೆ ಮನೆ ಬಿಟ್ಟು ಹೋಗಿ ಸತ್ ಹೋಗ್ಬೇಕು ಅನ್ಕೊಂಡೆ. ಸಾರಿ ಚಿಕ್ಕಪ್ಪ. ನಾನಿರ್ಬೇಕಾದ್ರೆ ನಿನಗ್ಯಾಕಮ್ಮ ಭಯ? ಅವನ್ ಯಾವನೋ ನನ್ನನ್ನ ನಿಮ್ ಚಿಕ್ಕಮ್ಮನ ಸಾಯಿಸ್ತೀನಿ ಅಂತಂದ್ರೆ ನೀನ್ ಹೆಂಗ್ ನಂಬಿಟ್ಟೆ? ಅವನು ನಿನ್ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಇರ್ತೀನ? ಅಡ್ಡಡ್ಡ ಸೀಳ್ಬಿಡ್ತೀನಿ. ನಿನ್ಗೆ ಯಾವ ಭಯನೂ ಇಲ್ಲಮ್ಮ. ನಾನಿರ್ಬೇಕಾದ್ರೆ ಅವ್ನು ನಿನ್ನ ನೆರಳು ಕೂಡ ಟಚ್ ಮಾಡಕ್ಕಾಗಲ್ಲ. ಹೌದಕ್ಕ, ಡ್ಯಾಡಿ ಅವನ್ ಬಗ್ಗೆ ನೋಡ್ಕೋತಾರೆ, ನೀನೇನ್ ಭಯ ಪಡ್ಬೇಡ. ಅವನ ಹತ್ರ ಇನ್ನೂ ಎವಿಡೆನ್ಸ್ ಇದೆಯಂತೆ ಚಿಕ್ಕಪ್ಪ, ಅದನ್ನೆಲ್ಲ ತೋರ್ಸಿ ಮದ್ವೆ ನಿಲ್ಸ್ತೀನಿ ಅಂತಿದ್ದಾನೆ, ನಿಮ್ ಮರ್ಯಾದೆ ತೆಗಿತೀನಿ ಅಂತಿದ್ದ. ಅವನ ಕೆಲಸ ಮಾಡಿದ್ರೆ ಅವನ್ ಪ್ರಾಣ ತೆಗಿತೀನಿ ನಾನು. ಹೇಗಾದ್ರೂ ಮಾಡಿ ನಿನ್ ಮದುವೆ ಮಾಡೇ ಮಾಡ್ತೀನಿ. ನನ್ನ ನಂಬು ಶ್ರಾವ್ಯ. ಈಗ್ಲೂ ಅಷ್ಟೇ ಅವನ್ ನನ್ ಹಿಂದೆ ಬಿದ್ದಿದ್ದಾನ್ ಚಿಕ್ಕಪ್ಪ. ನಾನ್ ನಡ್ಕೊಂಡ್ ಹೋಗ್ತಿರ್ಬೇಕಾದ್ರೆ ನನ್ನ ಆಟೋದೊಳಗಡೆ ಹೇಳ್ಕೊಂಡ, ನಿಮ್ನ ನೋಡಿ ಓಡೋಗ್ಬಿಟ್ಟ. ಅವನ್ ನನ್ನ ಬಿಡಲ್ಲ ಚಿಕ್ಕಪ್ಪ, ನಮ್ ಮರ್ಯಾದೆ ಕಳೀತಾನೆ. ದಯವಿಟ್ಟು ನನ್ ಬಿಟ್ಬಿಡಿ, ಎಲ್ಲಾದ್ರೂ ಹೋಗಿ ಸತ್ತೋಗ್ತೀನಿ. ಶ್ರಾವ್ಯ, ಯಾವನ್ಗೋ ಭಯಪಟ್ಟು ನೀನ್ಯಾಕಮ್ಮ ಸಾಯ್ಬೇಕು? ನಾವ್ಯಾರು ಇಲ್ಲ ಅಂತ ಅನ್ಕೊಂಡಿದ್ಯಾ? ಅವನು ನಿನ್ನಿಂದೆ ಬೀಳೋದಲ್ಲ, ಇವಾಗಿಂದ ನಾನೇ ಅವನ ಹಿಂದೆ ಬೀಳ್ತೀನಿ. ಅವನು ಎಲ್ಲೇ ಇರ್ಲಿ, ಅವನ ಜೀವ ತೆಗೆದಾದ್ರೂ ಸರಿ, ಆ ಸಾಕ್ಷಿನ ಎತ್ಕೊಂಡ್ಬರ್ತೀನಿ. ನಿನಗೆ ಮದುವೆ ಮಾಡಿ ಅತ್ತೆ ಮನೆ ಕಳಿಸ್ಕೊಡ್ತೀನಿ. ಅವನು ಭಯ ಪಡೋದನ್ನ ಬಿಟ್ಟು ನಾನಿದ್ದೀನಿ ಅನ್ನೋ ಧೈರ್ಯದಿಂದ ಬದುಕಮ್ಮ. ಈ ಸಲ ಅವನು ನನ್ನ ದಾಟ್ಕೊಂಡೆ ನಿನ್ನ ಹತ್ರ ಬರಬೇಕು. ನಡೆಯಮ್ಮ, ಮನೆಗೆ ಹೋಗೋಣ. ಇವ್ರ ಫೋನೇ ತೆಗಿತಾ ಇಲ್ವಲ್ಲ, ಶ್ರಾವ್ಯ ಸಿಕ್ಕದ್ಲೋ ಇಲ್ವೋ? ಫೋನ್ ಮಾಡಿದ್ರಾ? ಏನ್ ಹೇಳಿದ್ಲು? ಬರ್ತಿದ್ದಾಳೋ ಇಲ್ವೋ? ಬರ್ತಿದ್ದಾರೆ. ಎಷ್ಟೊತ್ತಿಗೆ ಬರ್ತಾಳಂತೆ? 5 minutes. ನಂಬೋದಾ? ಅಂದ್ರೆ ನೀವ್ ಯಾವ್ದೋ ಟೆನ್ಷನ್ ನಲ್ಲಿದ್ದೀರಾ ಅಂತ ಅರ್ಥ ಆಗ್ತಿದೆ. ನಿಮ್ ಪ್ರಾಬ್ಲಮ್ ಏನಂತ ಹೇಳಿ. ಪ್ರಾಬ್ಲಮ್ ಏನಿಲ್ಲ ರೀ, ಟೆನ್ಷನ್ ಕೂಡ ಇಲ್ಲ. 5-10 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ನೀವು ಪ್ಲೀಸ್ ಹೋಗಿ ಕೂತ್ಕೋತೀರಾ? ಆಗ್ಲೇ 5 minutes ಅಂದ್ಲು, ಮತ್ತೀಗ 10 minutes ಅಂತಿದ್ದಾಳೆ. ಸಮಥಿಂಗ್ ಇಸ್ ರಾಂಗ್. ಅವರು ಶ್ರಾವ್ಯ ಆದಷ್ಟು ಬೇಗ ಮನೆಗೆ ಬರೋ ಹಾಗೆ ಮಾಡು ಸ್ವಾಮಿ. ಮಕ್ಳ, ಟೈಮ್ ಆಯ್ತು, ಹೋಗ್ ಮಲ್ಕೊಳ್ಳಿ. ರಾಕಿ, ನೀನು ಹೋಗು. ಡ್ಯಾಡಿಗ್ ಸ್ವಲ್ಪ ಹೊತ್ತು ಸಹಾಯ ಮಾಡ್ತೀನಿ ಮಮ್ಮಿ. ನೀವು ಶ್ರಾವ್ಯಗೋಸ್ಕರ ಇರೋ ಟೆನ್ಷನ್ ಸಾಲ್ದು ಅಂತ ಚಾಮುಂಡಿ ಚಿಕ್ಕಮ್ಮ ಬಂದ್ರು.
ಅವ್ರು ಕೊಟ್ಟಿದ್ದ ಟೆನ್ಷನ್ ಅಷ್ಟಿಷ್ಟಲ್ಲ. ಸಮಯಕ್ಕೆ ಸರಿಯಾಗಿ ನೀವು ಶ್ರಾವ್ಯನ